ಹರಿಸಂಗರ ಸಂಗತಿ ಬಗ್ಗೆ ಅದರಿಂದ ಉಂಟಾದ ದೊಡ್ಡ ಪರಿಣಾಮ ಏನಂದ್ರೆ ಆ ಕಾಲದ ಬರಹಗಾರರಿಗೆ ತನ್ನ ಬದುಕು ನಿರ್ಲಕ್ಷ್ಯಕ್ಕೊಳಗಿದೆ. ನನ್ನ ಕಮ್ಯುನಿಟಿ, ಆ ಕಮ್ಯುನಿಟಿ ಅದನ್ನು ಹೇಳಬೇಕನ್ನೋ ಹೊತ್ತಿಗೆ ಅತಿಭಾವುಕತೆ ಇತ್ತು. ಆಮೇಲೆ ಹಸಿ ಹಸಿ ಅನುಭವಗಳು, ಒಂದು ಆಕ್ರೋಶ, ಖಡ್ಗವಾಗಲಿ ಕಾವ್ಯ. ಕೃಷ್ಣಪ್ಪನವ್ರ ಒಂದು ಮಾತು ಹೇಳ್ತಾರೆ, ಸಾಮಾಜಿಕ ವಿಮರ್ಶೆ ಎಷ್ಟು ಮುಖ್ಯನೋ. ನೀವೇ ಆ ಸಂದರ್ಶನ ರೆಕಾರ್ಡ್ ಮಾಡಿದ್ದೀರಿ. ಸ್ವವಿಮರ್ಶೆ ತುಂಬ ಮುಖ್ಯ ಆಗಿದೆ ನನ್ನ ಸಂಘಟನೆಗೆ. ಸ್ವವಿಮರ್ಶೆ, ಸಾರ್ವಜನಿಕ ವಿಮರ್ಶೆ ನಾವು ಹೇಗೆ ಮಾಡ್ತಿದ್ದೀವಿ, ಸ್ವವಿಮರ್ಶೆ ಮುಖ್ಯ ಆಗಿದೆ. ನಮ್ಮ ಬರವಣಿಗೆಗಳಿಗೆ ತುಂಬ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ಮಕ್ಕಳು ಇಟ್ಕೊಂಡು ಹೊರ ಜಗತ್ತನ್ನು ನೋಡೋಕೆ ಟ್ರೈ ಮಾಡಿದ್ದೀವಿ. ಅಂದರೆ ನೇರವಾಗಿ ಮಕ್ಕಳು ಇದ್ದರು, ಆ ಮಕ್ಕಳ ಸುತ್ತಲ ಹೊರಗಿನ ಪ್ರಪಂಚ ಇದಲ್ಲ ಸರ್, ತಂದೆ ತಾಯಿ ಸಮಾಜ, ಆ ವಿಚಾರ ವಸ್ತುವನ್ನ ಅಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಬಟ್ ಆ ಮಕ್ಕಳ ಬಾಲ್ಯದಿಂದ ಅಂದರೆ ಆ ದೃಷ್ಟಿಯಿಂದ ನೋಡೋಕೆ ಪ್ರಯತ್ನ ಪಟ್ಟಿದ್ದೀನಿ. ಅವು ನಾನು ಮಕ್ಕಳಿಗೆ ಕಲಿಸ್ತೀನಿ ಅನ್ನೋದಕ್ಕಿಂತ ಮಕ್ಕಳೇ ನಮಗೆ ಕಲಿಸ್ತಾ ಇದ್ದೇವೆ ಸರ್. ನಾಟ್ ಓನ್ಲಿ ನಮ್ಮ ಮೊಬೈಲ್ಗಳಲ್ಲಿ ಮತ್ತೊಂದು ಇವುಗಳು ಕಲಿಸ್ತೇವೆ ಅನ್ನೋದಕ್ಕಿಂತ ಆ ಒಂದು ಇನ್ನೋಸೆನ್ಸು, ನಾವು ಇನ್ನೊಂದಷ್ಟು ಮನುಷ್ಯರಾಗ ಮಾಡೋದೇ ನಮ್ಮ ಮಕ್ಕಳು ಅಂತ ಅನ್ಸುತ್ತೆ ಸರ್. ನಮ್ಮ ಕತೆ ಒಳಗಡೆ ಆ ಥರದ್ದೇನೋ ಇನ್ನೋಸೆನ್ಸ್ ಏನೋ ಉಳ್ಕೊಂಡಿದೆ ಅಂತಂದ್ರೆ, ನಾನು ಕೆಲಸ ಮಾಡ್ತೀರಾ, ಆ ಮಕ್ಕಳು ಕೂಡ ಮುಗ್ಧತೆ. ಸೊ ಆ ಮಕ್ಕಳು ನನ್ನನ್ನು ಹೆಚ್ಚು ಮಾನವೀಯಗೊಳಿಸ್ತಾ ಇದೆ ಬಿಟ್ರೆ ನಾನೇನು ಕಳಿಸ್ತಿದ್ದೀನಿ ಅನ್ನೋದು ಗೊತ್ತಿಲ್ಲ ಸರ್. ಇದು ಯಾವಾಗ ಶುರುವಾಯಿತು ಅಂದರೆ 80ರ ದಶಕದಲ್ಲಿ ಶುರುವಾಯಿತು. ಒಂದು ಅಲಕ್ಷಿತ ಪಾತ್ರವು ಕೂಡ ಒಳಗಡೆ ಅಂತರಂಗದಲ್ಲಿ ಒಂದು ಬಹುದೊಡ್ಡ ವಿನ್ಯಾಸವನ್ನು ಇಟ್ಕೊಂಡಿರುತ್ತೆ. ನಾವು ಒಂದು ಪಾರ್ಶ್ವವನ್ನು ಮಾತ್ರ ಗಮನಿಸ್ತಿದ್ದೀವಿ ಅಂತ ನನಗೆ ಅನ್ಸೋ ಶುರು ಆಗುತ್ತೆ. ಬರೆಯಕ್ಕೆ ಶುರು ಮಾಡಿದ್ದಾರೆ. ಇಲ್ಲಾಂದ್ರೆ ನಾವು ಭಾಳ ಸಿಲ್ಲಿ ಮನುಷ್ಯ ಊರಾಗೆ, ಆ ಊರು ಅವನನ್ನು ಗೌರವಿಸ್ತಿರ್ಬೋದು. ಆದರೆ ನಮ್ಮ ಕತೆ ಹಿಡಿತಕ್ಕೆ ಬರೋತ್ತಿಗೆ ಅವನ ಪ್ರತಿಭೆ, ಅವನ ಮಾತು, ಅವನ ಟ್ಯಾಲೆಂಟ್, ಅಪ್ಪ ಇದು ಎಷ್ಟು ಸರಿ ಕಥೆಗಳ ಮೇಲೆ ಪರಿಣಾಮ ಬೀರುತ್ತೆ. ಆಗಿದೆ. ಈ ಲೋಕನ ಯಾಕೆ ಅಂತಂದ್ರೆ ಇವತ್ತಿಗೂ ಕೂಡ ಮಲ ಅವರ ಅಂತ ಅದ್ರೊಳಗಡೆ ಇದ್ದೇ ತೆಗಿಬೇಕು ಅದನ್ನ ಗುಂಡಿನ. ಖಂಡಿತ ಗುಂಡಿ ಒಳಗಡೆ ಮಲದ ಗುಂಡಿಗೆ ಹಿಡಿದು ಮ್ಯಾನುವಲ್ ಕ್ಲೀನಿಂಗ್ ಇವತ್ತಿಗೂ ನಡೀತಾ ಇದೆ. ಸೊ ನಾವು ಇದನ್ನೆಲ್ಲ ಮುಚ್ಚಿಟ್ಟು ನಾವು ಆಧುನಿಕತೆಗೆ ಹೋಗ್ತೀವಿ ಅಂತ ಹೇಳಕ್ಕಾಗಲ್ಲ ಸರ್. ಬರದಾದ್ಮೇಲೆ ಏನೋ ಒತ್ತಡ ಇದೆ, ಕೆಲವರಿಗೆ ಇರ್ಸ್ಮೂರ್ಸ್ ಆಗಿದೆ. ಒಂದು ಪ್ರೆಷರ್ ಕ್ರಿಯೇಟ್ ಆಗಿದ್ದು ಅಂತೂ ಸುಳ್ಳಲ್ಲ ಸರ್. ಅದು ಹೊರಗಿನಿಂದ ಪ್ರೆಷರ್ ಆಯ್ತು ಅಂತಲ್ಲ, ನನ್ನೊಳಗಿಂದಲೂ ಪ್ರೆಷರ್ ಆಯ್ತು ಸರ್. ತಪ್ಪು ಮಾಡಿದೆ ಕೃಷ್ಣಪ್ಪನವರು ಹೇಳಿದ್ದಾರೆ ಬಹಳ ಸ್ಪಷ್ಟ. ನಿಮ್ಮ ಕಾದಂಬರಿಯ ಏನು ಹೇಳಬೇಕಿತ್ತು ಕೃಷ್ಣಪ್ಪನವ್ರು 4 ಸಾಲ ಹೇಳ್ಬಿಟ್ಟಿದ್ದಾರೆ ತಾಲೂಕು ಆಫೀಸ್ನಲ್ಲಿ. ಎಲ್ಲ ನಿಮ್ಮ ಚಳುವಳಿ ಜನಪರವಾಗಿ ನೀವು ಪ್ರಾಯಶಃ ಅದನ್ನು ಓದಿ ಬರೆದ್ರು ಅಥವಾ ಬರೋದು ನನಗೆ ಗೊತ್ತಿಲ್ಲ. ತುಂಬ ಇಂಟರ್ಲಿಂಕ್ ಇದೆ. ಈ ಹುಡುಗಿಯಾಗಿ ಅಂದರೆ ಸರ್ವೇರ್ಗಳು ತುಂಬ ಲೇಡೀಸ್ ಬಂದಿದ್ದಾರೆ ಸರ್ ಈಗ. ಸೊ ಆ ದೃಷ್ಟಿ ಇಟ್ಕೊಂಡು ನಾನು ಅದನ್ನು ಕತೆ ಕಾಲ್ಪನಿಕ ಅಂತ ಅನ್ಸಲ್ಲ. ಕ್ರಿಯೇಟಿವ್ ಅಲ್ವಾ ಸರ್? ಅಲ್ಲಲ್ಲ, ಎಲ್ಲ ಒಂದು ಒಳಗಡೆ ಒಂದು ನೈಜ ಸಣ್ಣದೊಂದು ಗುಂಪು ಏನೋ ಇರುತ್ತೆ, ಸಣ್ಣದೊಂದು ತಂತು. ಆಮೇಲೆ ನಾವು ಅದನ್ನ ಕ್ರಿಯೇಟಿವ್ಗೊಳಿಸಿ ನಮ್ಮ ಆದರ್ಶ ವಾಸ್ತವ ಎರಡನ್ನೂ ಸೇರಿಸಿ ಏನೋ ಒಂದನ್ನ ಕಾಣಬೇಕಾಗುತ್ತೆ. ಕಾಟೇರ ಸಿನಿಮಾದಲ್ಲಿ ತನ್ನನ್ನು ತಾನು ಕಂಡುಕೊಂತಾನೆ ಅವನು ಅಂತಂದ್ರೆ, ಸೊ ಅವ್ನು ವಾಪಸ್ ಮಲೆಗಳಲ್ಲಿ ಮದುಮಗಳನ್ನು ಕೂಡ ಕನೆಕ್ಟ್ ಮಾಡಿಸ್ಬೋದು ಅವನಿಗೆ. ಸೊ ಈ ಗ್ಯಾಪ್ ನ ಫಿಲ್ ಮಾಡೋದೊಂದು ಒಂದು ಶಿಫ್ಟಿಂಗ್ ಇದೆ ಅಲ್ಲಿ. ಸೊ ಆ ಕೆಲಸನ ಈ ರೈಟರ್ಸ್ ಮಾಡಬೇಕು ಅಂತ ಅನಿಸ್ತದೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯ ಪರಂಪರೆಯ ಒಟ್ಟು ಸ್ವರೂಪಗಳನ್ನು ಗಮನಿಸಿದಾಗ ಕನ್ನಡ ಕಥನ ಲೋಕ ಒಂದು ವೈವಿಧ್ಯಮಯವಾದಂಥ ಮತ್ತೊಂದು ಒಂದು ವಿಶಿಷ್ಟವಾದಂಥ ಜಗತ್ತನ್ನು ನಮಗೆ ತೆರೆದಿಡುವಂಥದ್ದು. 80ರ ದಶಕದ ನಂತರವಂತೂ ಕನ್ನಡದ ನಿಂತು ನೀರಾಗಿದ್ದಂಥ ಕನ್ನಡದ ಪರಂಪರೆಗೆ ಒಂದು ಹೊಸ ಚಲನಶೀಲತೆಯನ್ನು, ಕ್ರಿಯೇಟಿವಿಟಿಯನ್ನು ತಂದುಕೊಟ್ಟ ಯುಗ ಅಂತ ನಾವು ದಲಿತ ಬಂಡಾಯವನ್ನು ಕರಿತೀವಿ. ಒಂದು ಯುವ ಸಮುದಾಯವನ್ನು ಸಿದ್ಧಾಂತಗಳ ಆಧಾರದ ಮೇಲೆ, ಹೋರಾಟದ ಆಧಾರದ ಮೇಲೆ, ಚಳವಳಿಗಳ ಆಧಾರದ ಮೇಲೆ, ತಾತ್ವಿಕತೆಯ ಹಿನ್ನೆಲೆಯಲ್ಲಿ ರೂಪಿಸಿ ಅವರನ್ನು ತಮ್ಮ ಅನುಭವದ ಗಾಯದ ಗುರುತುಗಳನ್ನು ಇನ್ನಷ್ಟು ಮುಂದಿನ ತಲೆಮಾರಿಗೆ ತಲುಪಿಸುವ ಒಂದು ವಿಶಿಷ್ಟ ಕ್ರಮಕ್ಕೆ ಸಿದ್ಧಪಡಿಸಿದಂಥ ಕಾಲ. ಆ ಹಿನ್ನೆಲೆಯಲ್ಲಿ ಬಹುದೊಡ್ಡ ಕಥೆಗಾರರು ಹುಟ್ಟಿದರು, ಕಾದಂಬರಿಕಾರರು ಹುಟ್ಟಿದರು. ಅಲ್ಲಿಯ ಒಳತೋಟಿಯನ್ನು ಸಂವಾದಕ್ಕೆ ಎಡೆ ಮಾಡಿದರು. ಅದರ ನಂತರ 2000 ದಶಕಕ್ಕೆ ಬರ್ತಾ ಇದ್ದಂಗೆ ನಮ್ಮಲ್ಲಿ ಬಂದಿರತಕ್ಕಂಥ ಜಾಗತೀಕರಣವು ನಮ್ಮ ಸಮುದಾಯದ ಎಲ್ಲ ಕೆಳ ಸಮುದಾಯದ ಎಲ್ಲ ಕಥೆಗಾರರನ್ನು ಅಥವಾ ಸೃಜನಶೀಲ ಬರಹಗಾರರನ್ನ ತೀವ್ರವಾಗಿ ಪ್ರಭಾವಿಸಿತು. ಈ ರೀತಿ ಈ ಬರವಣಿಗೆಯ ಸಮುದ್ರದಲ್ಲಿ ಈಜಿ ಬಂದಿರುವಂಥ 2 ಜನ ಕಥೆಗಾರರು ನಮ್ಮ ಎದುರುಗಡೆ ಕೂತ್ಕೊಂಡಿದ್ದಾರೆ. ಒಂದು ಗುರುಪ್ರಸಾದ್ ಕಂಟಲ್ಗೆರೆ ಅವರು, ಮತ್ತೊಂದು ಅನಿಲ್ ಗುನ್ನಾಪುರ್. ಇಬ್ಬರಿಗೂ ನಮಸ್ಕಾರ. ಇಬ್ಬರು ನನಗಿಂತ ಚಿಕ್ಕವರು, ಯುವಕರು, ಹೊಸ ಸಂವಾದಗಳನ್ನು, ಸಂವೇದನೆಗಳನ್ನು ಇಟ್ಕೊಂಡು ಬರೆಯುವ ಮಹತ್ವಾಕಾಂಕ್ಷೆಯೊಂದಿಗೆ ಈ ಸಾರಸ್ವತ ಜಗತ್ತಿನಲ್ಲಿ ಈಜ್ತಾ ಇದ್ದಾರೆ. ಒಬ್ಬರು ಉತ್ತರ ಕರ್ನಾಟಕದಿಂದ ಬಂದಂಥ ಅನಿಲ್ ಗುನ್ನಾಪುರ್ ಅವರು ಉತ್ತರ ಕರ್ನಾಟಕದ ಬಹುದೊಡ್ಡ ಸಾಂಸ್ಕೃತಿಕ ಜಗತ್ತಿನನ್ನು ತಮ್ಮ ಒಳಗೆ ದುಡಿಸ್ಕೊಳ್ತಾ ಇರೋರು. ಹಾಗೆಯೇ ತುಮಕೂರು ಭಾಗದ
ವಿಶಿಷ್ಟ ಭಾಷಾ ಶೈಲಿ ಮತ್ತು ಅಲ್ಲಿನ ದುರಂತ ಸಾಮಾಜಿಕ ಸ್ಥಿತಿಯನ್ನು ಅತ್ಯಂತ ಆಳವಾಗಿ ಗ್ರಹಿಸಿದಂತೆ ಕಾಣುವ ಗುರುಪ್ರಸಾದ್ ಕಂಠಲಗೆರೆ ನಮ್ಮ ಜೊತೆಗಿದ್ದಾರೆ. ನಾನು ಅವರನ್ನು ಈ ಮಾತುಕತೆಗೆ ಹೇಳ್ಕೊಳ್ಳೋದಕ್ಕೆ ನನಗೆ ಸಂತೋಷ ಅನಿಸುತ್ತೆ. ಸರ್, ನಾವು ದಿನನಿತ್ಯ ಬರಿತಾ ಇರ್ತೀವಿ ಅಥವಾ ಓದ್ತಾ ಇರ್ತೀವಿ, ಅದು ನಮ್ಮ ಬಾಲ್ಯ ಹೇಗೆ ನಮ್ಮನ್ನು ಪ್ರಭಾವಿಸ್ತಿರುತ್ತೆ? ಬಾಲ್ಯ ತುಂಬ ನನ್ನ ಇವತ್ತಿಗೆ ಪ್ರೆಸೆಂಟ್ ಮಾಡ್ತಿರೋ ಕಥೆಗಳೊಳಗಡೆ ನನಗೆ ಬಾಲ್ಯದ ಪ್ರಭಾವ ಭಾಳನೇ ಇದೆ ಅಂತ ಅನಿಸುತ್ತೆ ಸರ್. ನಿಜ, ನನ್ನ ಬಾಲ್ಯ ನಾನು ಮತ್ತೆ ತುಂಬ ನೆನೆಸ್ಕೊತೀನಿ. ನಾನೇನೇ ಪ್ರೆಸೆಂಟ್ ಮಾಡಬೇಕಾದ್ರೆ, ಏನೇ ಕಥೆಗಳು ಬರಿಬೇಕಾದ್ರೂ ಕೂಡ ನನ್ನ ಬಹುತೇಕ ನಾನು ಒಳ್ಳೆ ಸಾರ ಅಲ್ಲಿಂದಲೇ ಬಂದದ್ದು ಅಂತ ಅನಿಸ್ತದೆ ನನಗೆ. ಸೊ ಇವತ್ತು ನಾವೇನೋ ಪ್ಯಾಥೋ ಆಗಿ ಹಂಗೆ ಕಷ್ಟ ಅದು ಇದು ಅಂತ ಹೇಳಿ, ಬಟ್ ಅದರೊಳಗಡೆ ಒಂದು ಜೀವಂತಿಕೆ ಇತ್ತು ಸರ್ ನನಗೆ. ಆ ಜೀವಂತಿಕೆನ ನಾನು ಮತ್ತೆ ನೆನೆಸ್ಕೊತಿರ್ತೀನಿ ಸರ್ ನಾನದು. ಅದೊಂದು ಗುಣಪರ. ನಾವಿಬ್ಬರು ಒಂದು ಮೈಸೂರು ಸೀಮೆ ಕಡೆಯವರು. ಮೈಸೂರು ಸೀಮೆಯಲ್ಲಿ ನಿಮ್ಮಷ್ಟು ಬಡತನ ಹಸಿವು ಇರಲಿಕ್ಕಿಲ್ಲ ಅಲ್ವಾ? ಹೌದು ಸರ್. ನಿಮ್ದೊಂದು ಬೇರೆ ಥರ ಹೆಂಗಿದೆ ನನ್ನ ಬಾಲ್ಯ ಅಂದರೆ ಅಥವಾ ನಿಮ್ಮ ಸುತ್ತಮುತ್ತಲಿನ ಪರಿಸರ? 90ರ ದಶಕದ ಒಟ್ಟು ನಮ್ಮ ಹುಟ್ಟು ಬೆಳವಣಿಗೆಯನ್ನು ನೋಡಿದಾಗ ತುಂಬ ವಿಶೇಷವಾಗಿ ಇತ್ತು ಅನಿಸುತ್ತೆ ಸರ್. ಇವಾಗ ನಾವು ನೋಡ್ತೀವಲ್ಲ, ಅಂದರೆ ನಮ್ಮ ಕಾಲಘಟ್ಟಕ್ಕೂ ಈಗ ಪ್ರಸ್ತುತ ಈ ಬಾಲ್ಯ ಮಕ್ಕಳು ಅನುಭವಿಸ್ತಾ ಇದ್ದಾರಲ್ಲ, ತುಂಬ ವ್ಯತ್ಯಾಸ ಆಗಿದೆ. ಅಲ್ಲಿ ನಾವು ತುಂಬ ಸಣ್ಣ ಸಣ್ಣ ಸಂಗತಿಗಳನ್ನು ತುಂಬ ಸಂಭ್ರಮಿಸ್ತಾ ಇದ್ವಿ. ಪುಟ್ಟ ವಿಮಾನ ಮೇಲೆ ಹೋದರೂ ನಾವು ಕೆಳಗಡೆ ಕುಣಿದು ಸಂಭ್ರಮ ಮಾಡ್ತಿದ್ವಿ. ಈ ಕಾಲಘಟ್ಟದಲ್ಲಿ ಆ ಖುಷಿಗಳನ್ನು ಕಾಣ್ತಾ ಇಲ್ಲ. ಅಂದರೆ ನಮ್ಮ ಬಾಲ್ಯ ತುಂಬ, ಅಂದರೆ ನನ್ನ ಬರವಣಿಗೆಗೆ ಮೂಲ ಧಾತುನೇ ನನ್ನ ಬಾಲ್ಯ ಅಂದ್ಕೊಂಡಿದ್ದೀನಿ ನಾನು. ಮತ್ತು ನನ್ನ ಕಲ್ಲು ಹೂವಿನ ಕಥಾಸಗಲ್ಲ ಬಂದಾಗ ತುಂಬ ಜನ ಅದನ್ನೇ ಹೇಳಿದರು, ಬಾಲ್ಯ ತುಂಬ ಗಟ್ಟಿಯಾಗಿ ಬಂದಿದೆ. ಈ ಥರ ಬಾಲ್ಯ ಕುವೆಂಪುರ ಬರೋದಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಬಾಲ್ಯದ ವಿಷಯಗಳನ್ನು ಅಂತ. ನನಗೆ ಗೊತ್ತಿಲ್ಲ, ಅದು ನಾನು ಉದ್ದೇಶಪೂರ್ವಕ ಬರೆದದ್ದಲ್ಲ. ನನ್ನೊಳಗಿರೋ ಮುಗ್ಧತೆ ಅಥವಾ ಆ ಬಾಲ್ಯದ ನೆನಪುಗಳು ನನ್ನನ್ನು ಈ ಬರವಣಿಗೆಯಲ್ಲಿ ಮಾಡಿಸಿರ್ಬೋದು. ನಮ್ಮ ಬಾಲ್ಯ ಭಾಳ ಪದೇ ಪದೇ ಕಾಡ್ತಾ ಇರೋದಕ್ಕೆ. ಹೌದು ಸರ್. ನಾವೀಗ ಬರಡು ಜಗತ್ತಲ್ಲಿ ಬದುಕ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಒಂಥರ ಏನೋ ಒಂದು ಡ್ರೈ ಆದಂಥ ಸ್ಥಿತಿ. ಹೊರ ಜಗತ್ತಿನ ಮೇಲೆ ತುಂಬ ಅಗಾಧವಾದ ಆಕ್ರಮಣವನ್ನು ಮಾಡ್ತಾ ಇದೆ. ಅಥವಾ ಆಕ್ರಮಣಕ್ಕೆ ನಾವು ಸರಿಯಾಗಿ ರೆಸ್ಪಾನ್ಸ್ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಸಿದ್ಧವಾಗ್ತಿಲ್ಲ. ಹಂಗೆ ಅನ್ನಿಸ್ತಿದೆ ಯಾಕೆ ರಂಗನಾಥ್? ಅದೇ ನಾವು ಇವತ್ತಿರೋ ಈ ಒಂದು ಡ್ರೈಗೆ ಮತ್ತೆ ನಾವು ಹಳೆದನ್ನು ನೆನೆಸ್ಕೊಂಡು ಖುಷಿ ಪಡ್ತೀವೇನೋ ಅನ್ನೋ ಥರದಲ್ಲಿದೆ. ಇರ್ಬೋದು ಸರ್, ಹಾಗೂ ಇರ್ಬೋದು. ನಮ್ಗೆ ಯಾಕೆ ನಮಗೆ ಆ ಸೊಬಗು, ಆ ಬಡತನದಲ್ಲೂ ಮತ್ತು ಅದು ಏನೋ ಇಲ್ದಲೇ ಇದ್ದಾಗ್ಯೂ ಕೂಡ ನಾವು ಮತ್ತೆ ಅದನ್ನ ನೆನೆಸ್ಕೊತೀವಿ, ಮತ್ತೆ ರಿವಿಸಿಟ್ ಮಾಡ್ತೀವಿ ಅಂತಂದರೆ ಇವತ್ತು ಅದು ಮಿಸ್ ಮಾಡ್ಕೊಂಡಿರೋದಕ್ಕೂ ಒಂದು ಕಾರಣನೇ ಇರಬೇಕು ಅಂತ ಅನಿಸ್ತದೆ. ನಾವೇ ಮಿಸ್ ಮಾಡಿದ್ದೀವಿ ಅಂತ ಮಕ್ಕಳಿಗೂ, ಇವತ್ತಿನ ನನ್ನ ಮಕ್ಕಳಿಗೂ ನಾವು ಮಿಸ್ ಮಾಡಿದ್ದೀವ ಅದೇ ಬಾಲ್ಯನ ಮತ್ತೆ ನಾವು ನಮಗೆ ಸಿಗ್ದಲೇ ಇರೋದು ನಮ್ಮ ಮಕ್ಕಳಿಗೆ ಸಿಕ್ಕಿಲ್ವಾ ಅನ್ನೋ ಥರದಲ್ಲಿ. ಸೊ ನಮ್ಮ ಮಕ್ಕಳು, ನನ್ನ ಪರ್ಸ್ನಲಾಗಿ ಹೇಳೋದಾದರೆ, ನಾನಿನ್ನೂ ಭಾಳ ದೊಡ್ಡ ಆಧುನಿಕ ನಗರಕ್ಕೆ ಹೋಗ್ದಲೇ ಇರೋದ್ರಿಂದ ನನ್ನ ಮಕ್ಕಳಿನ್ನೂ ನಮ್ಮ ಅಜ್ಜಿ ನಮ್ಮ ಅಪ್ಪ ಅಮ್ಮನ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ. ಊರಿಗೆ ಶನಿವಾರ ಭಾನುವಾರ ಹೋಗ್ತಾರೆ. ಬೇಸಿಗೆ ರಜೆಗಳು, ದಸರಾ ರಜೆಗಳನ್ನೆಲ್ಲ ಅಲ್ಲೇ ಕಳೀತಾರೆ. ಸೊ ಅವ್ರ ಜೊತೆ ಖುಷಿಯಾಗಿರೋದನ್ನು ನಾನು ನೋಡಿ ಖುಷಿ ಪಡ್ತೀನಿ. ನೀವಿಬ್ಬರೂ ಬರೀತಿದ್ದೀರಿ, ಒಂದೇ ಕಾಲದಲ್ಲಿ ಬರೀತೀರಿ. ವ್ಯತ್ಯಾಸ, ವಯೋಮಾನದ ವ್ಯತ್ಯಾಸ ಇದೆ, ಮತ್ತೊಂದು ಪ್ರಾದೇಶಿಕ ವ್ಯತ್ಯಾಸ ಇದೆ. ನನಗೇನು ಈ ಥರದ ಆಧುನಿಕತೆಯ ಬಿಕ್ಕಟ್ಟುಗಳು ಅಥವಾ ಒತ್ತಡಗಳು ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರ್ತಾ ಇದ್ದಾವೆ ಗುಣಪುರ? ಅಂದರೆ ಗೊತ್ತಿಲ್ಲ ಸರ್. ಅಂದರೆ ಒಳಗಡೆ ಇರುತ್ತಲ್ಲ, ನಮ್ಮೊಳಗೆ ಒಂದು ತುಡಿತಾ ಇದ್ದರೆ ಅದು ಯಾವುದೋ ರೂಪದಲ್ಲಿ ಹೊರ ಬರೋದಕ್ಕೆ ಯಾವಾಗಲೂ ಒಂದು ಹಂಬಲಿಸ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ನಾನು ಕಂಡಿರೋ ಪ್ರಪಂಚ ಅಥವಾ ನನಗೆ ಬೀರಿದ ಪ್ರಭಾವಗಳು, ಪರಿಣಾಮಗಳು ನನ್ನ ಬರವಣಿಗೆಯಲ್ಲಿ ಕೈ ಹಿಡಿದು ನಡೆಸ್ತಾ ಇದೆ ಅಂತ ನಾನು ಭಾವಿಸ್ತಿದ್ದೀನಿ ಸರ್. ನಿಮ್ಮದು ಸರ್, ಪ್ರಾರಂಭದಲ್ಲಿ ನೀವು ಹೇಳ್ದಂಗೆ ಅನ್ನಿಸ್ತಿತ್ತು ಸರ್. ಅಂದರೆ ಈ ತಾಕಲಾಟಗಳು ಇದ್ದೇ ಇತ್ತು. ನಾನು ಫಸ್ಟ್ ಜನ್ರೇಷನ್ ನೌಕರನಾಗಿದ್ದು, ಈ ಕುಟುಂಬ ಮತ್ತು ಇದನ್ನೆಲ್ಲ ಹೆಂಗೆ ನಿರ್ವಹಿಸ್ತೀನಿ, ಅದು ಹೆಂಗೆ ಪ್ರೆಸೆಂಟ್ ಆಗುತ್ತೆ ಅಂತ ಒಂದಷ್ಟು ಕಾಲ ಕ್ರಮಿಸಿದ ನಂತರ ಆ ಥರ ಈ ಒಂಥರ ಒಂದು ಚಿಕಿತ್ಸಕವಾಗಿ, ಒಂಥರ ಸೈಕಾಲಜಿಕಾಗಿ ಬೇರೆ ಥರನೇ ಇದೊಂದು ಸಹಜವಾಗಿ ಕಾಣಿಸುತ್ತೆ ಬಿಟ್ಟರೆ, ಸೊ ಅದನ್ನ ಹಳಹಳಿಕೆಯಾಗಿ ಮತ್ತು ಈ ಥರದ್ದೇನು ಅನಿಸೋದಿಲ್ಲ ಸರ್. ಒಂದು ಸಹಜ ಒಂದು ಅನಿವಾರ್ಯ ಹೊಂದಾಣಿಕೆನೇ ಅನ್ನಿಸ್ಬಿಡ್ತದೆ. ಅಂದರೆ 80ರ ದಶಕದ ಭಾಳ ಶಕ್ತಿಶಾಲಿ ಏನಂದರೆ ನನ್ನ ಬದುಕನ್ನು ಅನಾವರಣ ಮಾಡಬೇಕನ್ನೋದೇ ಆಗಿತ್ತು. ತಮಗೆಲ್ಲ ಗೊತ್ತಿದೆ. ಇಡೀ ದಲಿತ ಸಂಘರ್ಷ ಸಮಿತಿ ಬಂದ ಮೇಲೆ ಅದರಿಂದ ಉಂಟಾದ ದೊಡ್ಡ ಪರಿಣಾಮ ಏನಂದರೆ, ಆ ಕಾಲದ ಬರಹಗಾರರಿಗೆ ತನ್ನ ಬದುಕು ನಿರ್ಲಕ್ಷ್ಯಕ್ಕೊಳಗಿದೆ ನನ್ನ ಕಮ್ಯುನಿಟಿದು. ಆ ಕಮ್ಯುನಿಟಿ ಅದನ್ನು ಹೇಳಬೇಕನ್ನೋ ಹೋಗೋತ್ತಿಗೆ
ಅತಿ ಭಾವುಕತೆ ಇತ್ತು. ಆಮೇಲೆ ಹಸಿ ಅನುಭವಗಳು, ಒಂದು ಆಕ್ರೋಶ, ಖಡ್ಗವಾಗಲಿ ಕಾವ್ಯ ಜನ. ಆದರೆ ನಿಮ್ಮ ಒಟ್ಟು ಬರಹಗಳಲ್ಲಿ ಇಲ್ಲ ಗುರುಪ್ರಸಾದ್, ಅದರಿಂದ ಪೂರ್ತಿ ಕಳಿಸ್ಕೊಂಡು ಹೊರಗಡೆ ಬಂದಿದ್ದೀರಿ. ಏನು ಉದ್ದೇಶವೋ ಅಥವಾ ಅನುದ್ದೇಶವೋ? ಪ್ರೋಸೆಸ್ ಸರ್, ಅದೊಂದು ಪ್ರೋಸೆಸ್ಸು. ಸೊ ನಾನು ಅದು ಒಪ್ತೀನಿ. ಪ್ರಾರಂಭದಲ್ಲಿ ಈ ಥರದ ಒಂದು ಅತಿ ಭಾವುಕತೆ ತುಂಬ ಇದು ಮಾಡ್ತಿತ್ತು, ಚರ್ಚೆಗಳಿದ್ದಿತ್ತು, ವಾದಕ್ಕಿಳಿದಿತ್ತು, ನಮ್ಮ ಕೆಲಸ ಮಾಡೋರ ಜೊತೆಗೆ ವಾಗ್ವಾದಕ್ಕಿಳಿದು ಈ ಥರದ್ದೆಲ್ಲ ಇತ್ತು. ಸೊ ಅದೊಂದು ಪ್ರೋಸೆಸ್ ಒಳಗಡೆ ಎಲ್ಲ ಪಾತ್ರಗಳು ಯಾಕೆ ಹಿಂಗೆ ಆಡ್ತಾ ಇದೆ, ಅದ್ರ ಹಿನ್ನೆಲೆ ಏನು, ಮತ್ತು ಇವನು ಹಿಂಗೆ ಯಾರೋ ಒಬ್ಬ ವ್ಯಕ್ತಿ, ನನ್ನ ಎದುರಿಗೆ ಬರೋ ಅಂಥ ಒಬ್ಬ ವ್ಯಕ್ತಿ ತಾನು ಹಿಂಗೆ ಅದಕ್ಕೇನು ಕಾರಣ ಅಂತ ಒಂಥರ ಚಿಕಿತ್ಸಕ ದೃಷ್ಟಿ ಬಂದುಬಿಟ್ಟಿದೆ ಅನ್ಸುತ್ತೆ ನನಗೆ. ಸೊ ನನ್ನ ಕತೆಗಳೊಳಗಡೆ ಆ ಪಾತ್ರಗಳನ್ನೆಲ್ಲ ಇಟ್ಕೊಂಡು ವ್ಯವಹಾರ ಮಾಡ್ತಿರ್ತೀನಿ ನಾನು. ಸೊ ನನ್ನ ನಿಜ ಜೀವನದಲ್ಲಿ ಬರೋ ಅನೇಕ ಪಾತ್ರಗಳನ್ನು ನನ್ನ ಕತೆ ಒಳಗಡೆ ಕಾಣಿಸ್ಕೊಂಡಾಗ ನನ್ನ ಶತ್ರುನೂ ನಾನೇ ಆಗಿ, ನಮ್ಮ ಮಿತ್ರನೂ ನಾನೇ ಆಗಿ, ಆ ಒಂದು ಸೈಕಾಲಜಿನೂ ನಾನೇ ಆಗಿ, ಈ ಒಂದು ಸೈಕಾಲಜಿನೂ ನಾನೇ ಆಗಿ ಕೆಲಸ ಮಾಡೋದ್ರಿಂದ ಆರಂಭದಲ್ಲಿ ಬೆರೀತಾ ಇದ್ದವರಿಗೆ ತನ್ನ ಸಮುದಾಯ ಎದುರುಗಡೆ ಶತ್ರುವಾಗಿರಲಿಲ್ಲ. ಇರುವ ಶತ್ರು ಸಮುದಾಯ ಬೇರೆದಿತ್ತು, ಮೇಲ್ವರ್ಗದಿತ್ತು. ಅದನ್ನು ನೀವು ಬರೆಯುವಾಗ ನಿಮ್ಮ ಸಮುದಾಯನೇ ಎದುರುಗಡೆ ನಿಂತ್ಕೊಂಡಿದೆ. ನಿಮಗೆ ನೌಕರಿ ಸಿಕ್ಕಿದೆ ಅಥವಾ ನನಗೆ ನೌಕರಿ ಸಿಕ್ಕಿದೆ, ನನ್ನ ಕಮ್ಯುನಿಟಿಗೆ ನೌಕರಿ ಸಿಕ್ಕಿದೆ, ಅವರೇ ಪರಮ ಭ್ರಷ್ಟರಾಗಿ ಕೆಲಸ ಮಾಡ್ತಿರ್ತಾರೆ ಅಥವಾ ಸೂಡೋ ಆಗಿರ್ತಾರೆ. ಈ ಬರವಣಿಗೆಕಾರರಿಗೆ ಇದು ಕಾಡ್ತಾ ಇದೆಯಾ? ಅದೇ ಅದೊಂದಿಷ್ಟು ಸ್ವವಿಮರ್ಶೆಗೆ, ಆತ್ಮವಿಮರ್ಶೆಗೆ ಒಡ್ಡುತ್ತೆ ಅಂತ ಅನಿಸ್ತದೆ ಸರ್. ಅಫ್ಕೋರ್ಸ್ ಅದು ಕೃಷ್ಣಪ್ಪರ ಒಂದು ಮಾತು ಹೇಳ್ತಾರೆ, ಸಾಮಾಜಿಕ ವಿಮರ್ಶೆ ಎಷ್ಟು ಮುಖ್ಯನೋ. ನೀವೇ ಆ ಸಂದರ್ಶನ ರೆಕಾರ್ಡ್ ಮಾಡಿದ್ದೀರಿ. ಸ್ವವಿಮರ್ಶೆನೂ ತುಂಬ ಮುಖ್ಯ ಆಗಿದೆ ನನ್ನ ಸಂಘಟನೆಗೆ. ಸ್ವವಿಮರ್ಶೆ, ಸಾರ್ವಜನಿಕ ವಿಮರ್ಶೆ ನಾವು ಹೇಗೆ ಮಾಡ್ತಿದ್ದೀವೋ ಸ್ವವಿಮರ್ಶೆನೂ ಮುಖ್ಯ ಆಗಿದೆ. ನಮ್ಮ ಬರವಣಿಗೆಗಳಿಗೂ ತುಂಬ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಅಫ್ಕೋರ್ಸ್ ಸರ್, ಅವಶ್ಯಕತೆ ಇದೆ. ಬಟ್ ನಮ್ಮಂಥ ಸಮುದಾಯಗಳು ಒಂದಷ್ಟು ಕಾನ್ಷಿಯಸ್ಸಾಗೂ ಕೂಡ ಇರಬೇಕಾಗುತ್ತೆ ಅಂತ ಅನಿಸುತ್ತೆ ಸರ್. ಅದೊಂದು ಪೊಲಿಟಿಕಲ್ ಕರೆಕ್ಟ್ನೆಸ್ಸು ತೀವ್ರವಾಗಿ ಅಂಚಿನ ಸಮುದಾಯಗಳು, ನಮ್ಮಂಥ ಸಮುದಾಯಗಳು ಎಲ್ಲದನ್ನೂ ನಖಶಿಕಾಂತ ವಿಮರ್ಶೆಗೆ ಒಳಪಡಿಸ್ಕೊಳ್ಬೇಕಾದ್ರೂ ಒಂದು ಆಳದ ಮಮತೆ ಏನೋ ಇರಬೇಕೇನೋ ಅಂತ ಅನ್ನಿಸ್ತದೆ. ನನ್ನ ಒಡನಾಟ, ನನ್ನ ಸಂಪರ್ಕ ಮತ್ತು ಇವುಗಳು ಮತ್ತೆ ನನ್ನ ಮಾನವೀಯಗೊಳಿಸ್ತಾನೆ ಹೋಗಿ ಇನ್ನು ಸ್ವವಿಮರ್ಶೆನೂ ಒಂದು ತಾಯ್ತನದಿಂದಲೇ ನೋಡಬೇಕೇನೋ ಅಂತ ಅನಿಸ್ತದೆ. ಖಂಡಿತ. ಮತ್ತು ಖಡ್ಗ ಹಿಡಿದಲ್ಲ, ಅದು ಖಡ್ಗ ಹಿಡಿದ್ರೆ ಅದು ಛಿದ್ರ ಆಗ್ಬಿಡುತ್ತೆ. ಅದ್ರ ಬದಲಿಗೆ ತಾಯ್ತನದ ಕರುಳು ಬಳ್ಳಿಯ ಸಂವಾದನೆ ಆಗಿರಬೇಕಾಗುತ್ತೆ. ಕುನ್ನಪ್ಪರು, ನಿಮ್ಮ ಒಟ್ಟು ಬರಹಗಳಲ್ಲಿ ಮಕ್ಕಳು ಪದೇ ಪದೇ ಬರ್ತಾರೆ. ಹೌದು ಸರ್, ಮೊದಲ ಕಥಾ ಸಂಕಲನದಲ್ಲಿ ಪ್ರಯೋಗ ಆಗಿದೆ. ಯಾಕದು? ಅದು ಗೊತ್ತಿಲ್ಲ ಸರ್. ಅಂದರೆ ನಾನು ಬರೆದಿರೋ ಕಥೆಗಳು ಜಾಸ್ತಿನೇ ಇದ್ದವು. ಸಂಕಲನಕ್ಕೆ ಆಯ್ಕೆ ಮಾಡುವಾಗ ನನಗೆ ತುಂಬ ಕನೆಕ್ಟ್ ಆಗಿರೋ ಕಥೆಗಳು ಮಕ್ಕಳ ಕಥೆನೇ. ಅಂದರೆ ಮಕ್ಕಳು ಪ್ರಮುಖ ಪಾತ್ರ ವಹಿಸುವಂಥದ್ದು. ಮಕ್ಕಳು ಇಟ್ಕೊಂಡು ಹೊರ ಜಗತ್ತನ್ನು ನೋಡೋಕ್ಕೆ ಟ್ರೈ ಮಾಡಿದ್ದೀನಿ. ಅಂದರೆ ನೇರವಾಗಿ ಮಕ್ಕಳು ಇದ್ದರೂ ಆ ಮಕ್ಕಳ ಸುತ್ತಲ ಹೊರಗಿನ ಪ್ರಪಂಚ ಇದಲ್ಲ ಸರ್, ತಂದೆ ತಾಯಿ ಸಮಾಜ, ಆ ವಿಚಾರ ವಸ್ತುವನ್ನು ಅಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಬಟ್ ಆ ಮಕ್ಕಳ ಬಾಲ್ಯದಿಂದ ಅಂದರೆ ಆ ದೃಷ್ಟಿಯಿಂದ ನೋಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಬಟ್ ಎರಡನೇ ಸಂಕಲನದಲ್ಲಿ ಆ ಪ್ರಯೋಗ ಆಗಿಲ್ಲ. ಗುನ್ನಪ್ಪ, ನಮ್ಮಿಬ್ಬರಿಗೆ ಇಲ್ದಿರುವಂಥ ಭಾಳ ಲಾಭ ನಮ್ಮ ಗುರುಪ್ರಸಾದ್ಗಿದೆ. ಅವ್ರ ಮಕ್ಕಳ ಜೊತೆಗೆ ಇದ್ದಾರೆ. ಈ ಇಡೀ ಆಧುನಿಕ ಜಗತ್ತು ಮಕ್ಕಳನ್ನು ಪ್ರಲೋಭನೆಗೊಳಿಸ್ತಾ ಇದೆ. ಹೆಂಗೆ ಪ್ರಲೋಭನೆ ಆಗ್ತಾ ಇದೆ ಅಂದರೆ, ನಾನು ಪಾಠ ಮಾಡೋದೇ ಪಂಪನ ಹೊತ್ತಿಗೆ ಅವ್ರ ಮೊಬೈಲ್ನಲ್ಲಿ, ಅವ್ರ ಅಪ್ಪನ ಮೊಬೈಲ್ನಲ್ಲಿ ಪಂಪ ನೋಡಿರ್ತಾರೆ, ನಾನೇ ನೋಡಿರಕ್ಕಿಲ್ಲ. ಅಥವಾ ಹೊರ ಜಗತ್ತು ಟಿ ವಿಲಿ ಅವರಿಗೆ ಇನ್ನೇನೇನೂ ಕಲಿಸಿದೆ. ಈ ಪಾಠ ಮಾಡುವಾಗ ತುಂಬ ಒತ್ತಡಕ್ಕೆ ಒಳಗಾಗ್ತೀವಿ ಒಳಗಾಗ್ತೀವಿ ಅಂತ ನನಗನ್ಸುತ್ತೆ. ಈ ಮಕ್ಕಳ ಜಗತ್ತಿನ ಮೂಲಕ ಈ ಸಮಾಜ ನೋಡೋದಿದೆಯಲ್ಲ, ತುಂಬ ಸಂಕಷ್ಟದ ಅನ್ಸಲ್ವಾ, ಕಷ್ಟದ ಅನ್ಸುತ್ತಾ? ಅವು ನಾನು ಮಕ್ಕಳಿಗೆ ಕಲಿಸ್ತೀನಿ ಅನ್ನೋದಕ್ಕಿಂತ ಮಕ್ಕಳೇ ನಮಗೆ ಕಲಿಸ್ತಾ ಇದ್ದಾವೆ ಸರ್. ನಾಟ್ ಓನ್ಲಿ ನಮ್ಮ ಮೊಬೈಲ್ಗಳಲ್ಲಿ ಮಗದೊಂದು ಇವುಗಳು ಕಲಿಸ್ತೇವೆ ಅನ್ನೋದಕ್ಕಿಂತ ಆ ಒಂದು ಇನ್ನೋಸೆನ್ಸು ನಾವು ಇನ್ನೊಂದಷ್ಟು ಮನುಷ್ಯರಾಗಂಗೆ ಮಾಡೋದೇ ನಮ್ಮ ಮಕ್ಕಳು ಅಂತ ಅನಿಸ್ತದೆ ಸರ್. ನಮ್ಮ ಕತೆ ಒಳಗಡೆ ಆ ಥರದ್ದೇನೋ ಇನ್ನೋಸೆನ್ಸ್ ಏನೋ ಉಳ್ಕೊಂಡಿದೆ ಅಂತಂದರೆ, ನಾನು ಕೆಲಸ ಮಾಡ್ತೀರಾ ಆ ಮಕ್ಕಳು ಕೊಡೋ ಮುಗ್ಧತೆ. ಸೊ ಆ ಮಕ್ಕಳು ನನ್ನನ್ನು ಹೆಚ್ಚು ಮಾನವೀಯಗೊಳಿಸ್ತಾ ಇದೆ ಬಿಟ್ಟರೆ ನಾನೇನು ಕಳಿಸ್ತಿದ್ದೀನಿ ಅನ್ನೋದು ಗೊತ್ತಿಲ್ಲ. ನಾನೊಬ್ಬ ಮೇಷ್ಟ್ರಾಗಿ ಹೇಳ್ತೀನಿ, ನಮಗೆ ಮಕ್ಕಳೇ ನಮ್ಮನ್ನು ಮನುಷ್ಯನಾಗಿ ಮಾಡ್ತಾ ಇದ್ದಾವೆ. ಅವು ನಾವೇನೋ ಅವ್ರು ಕಲಿಸೋದಕ್ಕೆ ಏನೋ ಪರಿಪಾಠ ಬಿದ್ದಿರ್ತೀವಿ. ಆದರೆ ಸಾಯಂಕಾಲ ಹೋದಾಗ ಅಥವಾ ಬೆಳಗ್ಗೆ ಬಂದಾಗ ಆ ನಗುಮುಖದಿಂದ ಬಂದು ನಮ್ಮನ್ನು ಅರಿಸು ಮಾಡ್ಕೊತವಲ್ಲ, ನಮ್ಮ ಎಲ್ಲ ಇವುಗಳು ಅವ್ರ ಮೇಲೆ ಹಾಕಿರೋ ಈ ಬಾಣ ಬತ್ತಳಿಕೆಗಳೆಲ್ಲ ನಾಶ ಆಗಿ ಆ ನಗು ಅಷ್ಟೇ ಕಾಣಕ್ಕೆ ಶುರು ಆಗ್ಬಿಡ್ತದೆ. ಹಾಗಾಗಿ ನಿಮ್ಮ ಕಾದಂಬರಿಗಳಲ್ಲಿ, ಕಥೆಗಳಲ್ಲಿ ಮಕ್ಕಳ ಪಾತ್ರ ಮುಖ್ಯ ಆಗಿಲ್ಲ. ಗುನ್ನಾಪುರದಲ್ಲಿ ಮಕ್ಕಳು ಕಾಣ್ತಾ ಇಲ್ಲ. ಅವ್ರಲ್ಲಿ ಯಾಕೆ ಕಾಣ್ತಾ ಇಲ್ಲ ಅಂದರೆ, ಮಕ್ಕಳೇ ಇಲ್ಲ ಅವ್ರ ಎದುರುಗಡೆ. ಅವರಿಗೆಲ್ಲ ಬರ್ತಿರೋರೆಲ್ಲರೂ ಆಫೀಸಿಗೆ ಸಿಟ್ಟು ಮಾಡ್ಕೊಂಡೇ ಬರ್ತಿರ್ತಾನೆ, ಅಥವಾ ನಮ್ಮ ಮುಖದಲ್ಲಿ ಎಷ್ಟು ರೂಪಾಯಿ ಇದೆ ಅಂತ ಲೆಕ್ಕ ಹಾಕ್ಕೊಂಡು ಬರ್ತಿರ್ತಾನೆ. ಆವಾಗ ಇವರು ಅನಿವಾರ್ಯವಾಗಿ ಬಾಲ್ಯಕ್ಕೆ ಇಳಿದು ಬರ್ತಾಯಿದ್ದಾರೆ ಕೆಳಗೆ. ಈ ಸಾರ್ವಜನಿಕ ಜಗತ್ತಿಗಿಂತ ನಾನು ಏನೋ ಇನ್ನೊಂದು ಜಗತ್ತಿದೆ ಅಂತ ಹುಡುಕ್ತಾ ಇದ್ದೀರಿ ಅಂತ ಅನ್ಸುತ್ತೆ ನನಗೆ. ಆರಂಭದಲ್ಲಿ ಹುಡುಕಿದಿರ್ಬೇಕು. ಇಲ್ಲ ಸರ್, ಆ ನಿಟ್ಟಿನಲ್ಲಿ ಆಗಿರ್ಬೋದು. ಅಂದರೆ ಅದೇನು ಪ್ರಜ್ಞಾಪೂರ್ವಕ ಅಂತ? ಪ್ರಜ್ಞಾಪೂರ್ವಕ ಆಗಿಲ್ಲ.
ಅಂದರೆ ಕಥೆಗಳ ನಾನು ಈಗ ಒಂದು ಸಂಕಲನ ಬಂದಾಗ ಇನ್ನೂ ಬರದೇ ಇರೋದು ಎಷ್ಟೊಂದು ಕಥೆಗಳಿರುತ್ತೆ. ನಾವು ಅದು ಅನಿವಾರ್ಯ ಎಷ್ಟೋ ವಿಷಯಗಳು ಕಥೆಗಳು ಇರುತ್ತೆ. ನಾವು ಸಂಕಲನ ಆಯ್ಕೆ ಮಾಡಿಕೊಳ್ಳುವಾಗ ಬೇರೆ ಬೇರೆ ಕಥೆಗಳನ್ನ ಆಯ್ಕೆ ಮಾಡ್ಕೊತೀವಿ. ಅದೇ ನಿಟ್ಟಿನಲ್ಲಿ ಅಂದರೆ ಅದೇ ಮುನ್ನೆಲೆ ಬಂದುಬಿಟ್ರೆ ಆ ಥರದಲ್ಲಿ ಅತಿಯಾಗಿ ಮಕ್ಕಳ ಚರ್ಚೆ ಆಗಿರ್ಬೋದು ಅಂತ ನಾನು ಭಾವಿಸ್ತೀನಿ. ಏನು ಇನ್ನೂ ಪಾತ್ರ ಯಾವ್ದಾದ್ರು ಕಾಡ್ತಾ ಇದೆಯಾ ಭಾಳ? ನಾನು ಬರಿ ಅಂತ ಯಾವ್ದಾರು ಒಂದು ಹಿಡ್ಕೊಂಡು ಕೊಡೋಸ್ತಿದೆಯಾ ತುಂಬ ವರ್ಷದಿಂದ? ಯಾವ್ದಾರು ಒಂದು ಪಾತ್ರಗಳು ಇರ್ತವೆ, ಇದು ನಾನು ಕಾಡಿಸ್ತಾ ಇದ್ದೇವೆ, ನನಗೆ ಬರೆಯೋಕ್ಕಾಗ್ತಿಲ್ಲ, ಸೆಟ್ ಮಾಡೋಕ್ಕಾಗ್ತಿಲ್ಲ ಇತ್ತು ಸರ್. ಬಟ್ ನಾನು ಆದಷ್ಟು ನನ್ನ ಹುರುಪೊಳಗಡೆ ಅಟೆಂಡ್ ಮಾಡ್ತಾ ಹೋಗ್ತೀನಿ ಅಂದ್ಕೊಂತೀನಿ ನಾನು. ಮೊನ್ನೆ ಒಂದು ಕ್ಯಾರೆಕ್ಟರ್ ನಮ್ಮೂರಾಗಿ ತೀರೋಗ್ಬಿಡ್ತದು, ಮಲ್ನಾಡ್ ಚಲುವಣ್ಣ ಅಂತ. ಸೊ ಅದು ತುಂಬ ನಮ್ಮೂರನ್ನ ಇದು ಸಾಂಸ್ಕೃತಿಕ ಪ್ರತಿಭೆ ಮತ್ತು ಈ ರಾಬಿನ್ಹುಡ್ ಇದ್ದಂಗೆ, ನಮ್ಮೂರನ್ನ ರಾಬಿನ್ಹುಡ್ ಇದ್ದಂಗೆ ಮೊನ್ನೆ ಅದು ತೀರೋಯ್ತು. ಸೊ ಆವಾಗ ನಾನಿನ್ನೂ ಈ ನಮ್ಮೂರಿನ ಒಬ್ಬ ಕಲ್ಚರಲ್ ನಾಯಕನ್ನ ನಾನಿನ್ನೂ ಸರಿಯಾಗಿ ಇಂಟರ್ಪ್ರಿಟ್ ಮಾಡೋಕ್ಕೆ ಆಗಿಲ್ವಲ್ಲ ಅಂತ ಅನಿಸಿದ್ದು ನನಗೆ. ತುಂಬ ಕಾಡುತ್ತಲ್ಲ? ಹೌದು ಅನ್ಸುತ್ತೆ ಗುಣಪುರ. ನಿಜ ಸರ್, ನಿಜ. ಆ ಥರ ಬದುಕಿನಲ್ಲಿ ಕಾಡೋ ಪಾತ್ರಗಳು ಕಣ್ಮುಂದೆ ಇರ್ತಾರೆ ಮತ್ತು ಇರೋದಿಲ್ಲ, ಬಟ್ ಅವ್ರು ನಮ್ಮನ್ನು ಕಾಡ್ತಾ ಇರ್ತಾರೆ. ಇಂದಲ್ಲ ನಾಳೆ ಆದರೂ ಅವ್ರು ಗಟ್ಟಿಯಾಗಿ ನಮ್ಮ ಬರವಣಿಗೆಯಲ್ಲಿ ಬರ್ಬೋದೇನೋ. ಆಮೇಲೆ ನಾವು ಏನೇ ಹಿಡಿದ್ರೂ ಕೂಡ ನಮ್ಮ ಕೈಗೆ ನಿಲ್ಕದೆ ಅವರೇ ಇರ್ತಾರೆ. ನಾವು ಪೂರ್ಣವಾಗಿ ನಾವು ಅದನ್ನು ಹಿಡಿಯೋಕ್ಕೆ ಸಾಧ್ಯ. ನಾವು ದೊಡ್ಡ ಪ್ರತಿಭೆ ಅದು. ಒಂದು ಸಣ್ಣ ಪಾರ್ಶ್ವವನ್ನು ಟ್ರೈ ಮಾಡಬಹುದನ್ನೋ ಅಷ್ಟೇ ಮಾಡ್ಬೋದು ನಾವು ಅಷ್ಟೇ. ಅದು ಭಾಳ ಇದು ಯಾವಾಗ ಶುರುವಾಯಿತು ಅಂದರೆ 80ರ ದಶಕದ ಮೇಲೆ ಶುರುವಾಯ್ತು. ಒಂದು ಅಲಕ್ಷಿತ ಪಾತ್ರವು ಕೂಡ ಒಳಗಡೆ ಅಂತರಂಗದಲ್ಲಿ ಒಂದು ಬಹುದೊಡ್ಡ ವಿನ್ಯಾಸವನ್ನು ಇಟ್ಕೊಂಡಿರುತ್ತೆ. ನಾವೊಂದು ಪಾರ್ಶ್ವವನ್ನು ಮಾತ್ರ ಗಮನಿಸ್ತಿದ್ದೀವಿ ಅಂತ ನನಗೆ ಅನ್ಸೋಕೆ ಶುರು ಆಗುತ್ತೆ ಬರೆಯೋಕ್ಕೆ ಶುರು ಮಾಡಿದ್ಮೇಲೆ. ಇಲ್ಲಾಂದ್ರೆ ನಾವು ಭಾಳ ಸಿಲ್ಲಿ ಮನುಷ್ಯ ಊರಾಗೆ, ಆ ಊರು ಅವನನ್ನು ಗೌರವಿಸ್ತಿರ್ಬೋದು. ಆದರೆ ನಮ್ಮ ಕತೆ ಹಿಡಿತಕ್ಕೆ ಬರೋ ಹೊತ್ತಿಗೆ ಅವನ ಪ್ರತಿಭೆ, ಅವನ ಮಾತು, ಅವನ ಟ್ಯಾಲೆಂಟ್ ಇದು ಹಿಂಗೆ ಎಷ್ಟೋ ಸರಿ ಹಿಂಗೆ ಕಥೆಗಳ ಮೇಲೆ ಪರಿಣಾಮ ಬೀರುತ್ತೆ. ಆ ಬದುಕೇ ಅವನ ಬದುಕೇ ದೊಡ್ಡದು. ನಾನು ಅದು ಬರೆಯೋಕೆ ಹೋಗ್ತೀನಿ ಅನ್ನೋ ಸಣ್ಣ ಒಂದು ನನ್ನ ಸ್ವಾರ್ಥನೋ ಅಥವಾ ಸಣ್ಣ ಒಂದು ಬೊಗಸೆ ಅಷ್ಟೇ ಎತ್ಕೊಂಬಲ್ಲೆ ನಾನು. ಆ ಬದುಕೇ ಭಾಳ ದೊಡ್ಡ, ಪೂರ್ಣವಾಗಿ ನಾವು ಹಿಡಿತೀವಿ ಅನ್ನೋದೇ ಭಾಳ ಸುಳ್ಳು ಸರ್. ಅದು ಇಡೀ ಆಧುನಿಕ ಜಗತ್ತು ನಮ್ಮ ಮೇಲೆ ನಿರಂತರವಾಗಿ ಭಿನ್ನ ರೀತಿಯಲ್ಲಿ ದಾಳಿ ಮಾಡ್ತಿದೆ. ನಾವು ಊಹಿಸ್ಕೊಳ್ಳೋದಕ್ಕಿಂತನೂ ಅಥವಾ ನಾವು ನಿರೀಕ್ಷೆ ಮಾಡೋಕ್ಕಿಂತ ಅತ್ಯಂತ ವೇಗವಾಗಿ ನಮ್ಮ ಎದುರುಗಡೆ ಜಗತ್ತು ಚಲಿಸ್ತೇವೆ. ನಮ್ಮ ಕಥೆಗಳ ಮೇಲೆ ಅದರ ಪರಿಣಾಮ ಯಾವ ರೀತಿ ಆಗ್ತದೆ ಅಥವಾ ನಿಮ್ಮ ಕಥೆಗಾರರ ಮೇಲೆ ಹೇಗೆ ಪರಿಣಾಮ ಆಗ್ತದೆ? ಯಾಕಂದರೆ ಒಂದು ಪ್ರಾದೇಶಿಕ ಸಾರವನ್ನು ಹೊತ್ಕೊಂಡು ಬಂದಿರುವ ನಿಮ್ಮ ಪ್ರಜ್ಞೆ ಒಂದು ಕಡೆಗೆ, ಇನ್ನೊಂದು ಕಡೆ ಎದುರುಗಡೆ ನಿಂತ್ಕೊಂಡಿರುವಂಥ ಆಧುನಿಕ ಜಗತ್ತು ಇನ್ನೊಂದು ಕಡೆ. ತುಂಬ ಯಾಕಂದರೆ ಇದೊಂದು ಭಾಳ ತಾಯ್ತನದ್ದು, ಅದು ಎದುರುಗಡೆ ತಂದೆಯ ಪ್ರಭುತ್ವವನ್ನು ಹೇರ್ತಾ ಇದೆ. ಏನು ಆ ಥರ ಅನಿಸಿದೆಯಾ? ಬರವಣಿಗೆ ಅದು ನನಗೆ ನೋ ಪ್ರಾಬ್ಲಮ್ ಸರ್. ಆ ಬರವಣಿಗೆ ಅದು ನನ್ನ ಆತ್ಮಸಂತೋಷ. ಸೊ ನನಗೆ ಎಷ್ಟೇ ಆಧುನಿಕತೆ ನನ್ನ ಮುಂದೆ ಇದ್ದರೂ ಕೂಡ ನನ್ನ ಒಳಗಡೆ ನನಗೆ ಒಂದು ಆನಂದವನ್ನು, ಒಂದು ಸಂತೋಷವನ್ನು ಉಂಟು ಮಾಡೋದು ಯಾವುದಾಗಿರುತ್ತೋ ಅದೇ ಮುಖ್ಯ ಅಂತ ಅನಿಸ್ತದೆ ಸರ್. ಈ ಆಧುನಿಕತೆ ಭರಾಟ ಮತ್ತೊಂದು ಮಗದೊಂದು ಏನಾರ ಇರ್ಬೋದು, ಅದರೊಳಗಡೆ ನನಗೊಂದು ಆತ್ಮಸಂತೋಷನ ಉಂಟು ಮಾಡ್ತಾ ಇರುತ್ತಲ್ಲ, ನನಗೊಂದು ಒಳಗಿನ ಆನಂದ ಉಂಟು ಮಾಡ್ತದಲ್ಲ, ಅದು ಯಾವುದ್ರ ಮೂಲದಿಂದ ನಾನು ನಿವೇದಿಸ್ಕೊತಾ ಇರ್ತೀನೋ ಅಲ್ಲ, ಅದಷ್ಟೇ ಮುಖ್ಯ ಅಂತ ಅನಿಸ್ತದೆ ನನಗೆ. ಈ ಹುಸಿ ಆಧುನಿಕತೆಗಳು ತಂದೊಡ್ಡಿರೋ ವೇಗಗಳು ಇದೆಯಲ್ಲ, ಅದು ಖುಷಿ ಕೊಡಲಾರ್ದು ಮತ್ತು ನೀವು ಅದನ್ನು ಎದುರಿಸೋ ಹೊತ್ತಿಗೆ ಸದೂರನ ದೂರ ಇಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ನೀವು ನಿಮ್ಮ ಕೃತಿಗಳು. ನನಗೆ ಅದಕ್ಕಿಂತ ಇಲ್ಲಿಂದ ನಂದೇನೋ ಜಗತ್ತಿದೆ ಅಂತ ಹೋಗಿ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಅನಿಸುತ್ತೆ. ಹೌದು, ಗುಣಪುರ ಒಳಗಡೆ ಸಿಕ್ಕಾಗ್ತಾರೆ, ಒಂದು ಸ್ವಲ್ಪ ಸಿಕ್ಕಾಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಒಳಗಡೆಗೆ. ಗುರು ಸ್ವಲ್ಪ ದೂರ ಇದ್ಕೊಂಡು ಇಲ್ಲ ಇನ್ನೂ ಏನೋ ನಂದೊಂದು ಜಗತ್ತು ಬಿಟ್ಟು ಬಂದಿದ್ದೀನಿ ಅಂತ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಗುರು ನಿಮ್ದೇನು ನಿನ್ನ ಕರೆಕ್ಟ್ ಅದ? ಅಫ್ಕೋರ್ಸ್ ಸರ್, ಅದು ಅಫ್ಕೋರ್ಸ್. ಯಾಕೆಂದರೆ ನಾವು ನಮ್ಮನ್ನಷ್ಟೇ ನಾವು ಸರಿಯಾಗಿ ಪ್ರೆಸೆಂಟ್ ನಾವೇನು ಸರಿಯಾಗಿ ಮಾಡ್ಕೊಳಕ್ಕಾಗಿಲ್ಲ ಅಂತಂದರೆ ಹುಸಿ ಆಧುನಿಕತೆನ ಇನ್ನೊಂದು ಯಾವುದನ್ನೋ ನಾನು ಬಿಟ್ಕೊತೀನಿ ಮತ್ತು ಅದಕ್ಕೆ ನಾನು ಮುಖಾಮುಖಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋದ್ರೊಳಗಡೆ ಜೀವಂತಿಗೆ ಇಲ್ಲ ಅಂತ ಅನಿಸ್ತದೆ. ಸೊ ನಾನು ನನ್ನನ್ನೇ ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಸೊ ನನ್ನ ಲೋಕನೇ ಅಗಾಧವಾದಿದೆ. ಸೊ ನನ್ನ ಲೋಕ ಆಶಿಸ ಅಂಥವ್ರು ಕೂಡ ಇದು ನನ್ನ ಕಥೆಗಳಲ್ಲಿ, ನನ್ನ ಕಾದಂಬರಿ ಒಳಗಡೆ ನಾನು ಪ್ರೆಸೆಂಟ್ ಮಾಡಿ ತೋರಿಸಿದಾಗ, ಕೊಟ್ಟಾಗ ರಿಸೀವಿಂಗ್ ಆಗಿದೆ. ಈ ಲೋಕನ ಯಾಕೆ ಅಂತಂದರೆ ಇವತ್ತಿಗೂ ಕೂಡ ಮಲವರ ಅಂತ ಅದರೊಳಗಡೆ ಇದ್ದೇ ತೆಗಿಬೇಕು ಅದನ್ನು ಗುಂಡಿನ. ಖಂಡಿತ ಗುಂಡಿ ಒಳಗಡೆ ಮಲದ ಗುಂಡಿಗೆ ಇಳಿದು ಮ್ಯಾನ್ಯುವಲ್ ಕ್ಲೀನಿಂಗ್ ಇವತ್ತಿಗೂ ನಡೀತಾ ಇದೆ. ಸೊ ನಾವು ಇದನ್ನೆಲ್ಲ ಮುಚ್ಚಿಟ್ಟು ನಾವು ಆಧುನಿಕತೆಗೆ ಹೋಗ್ತೀವಿ ಅಂತ ಹೇಳೋಕ್ಕಾಗಲ್ಲ ಸರ್. ಅದು ಗುಣಪುರ ಸ್ವಲ್ಪ ಸಿಕ್ಕಾಕೋತಿದ್ದೀರಿ, ಯಾಕಂದರೆ ಆ ದಿವಸ ಅದನ್ನೇ ನೋಡ್ತಿದ್ದೀರಿ. ಈ ಮೋಜಿಣಿ, ಸರ್ವೆ, ಹೊಸ ಪರಿಭಾಷೆಗಳು, ಆಮೇಲೆ ನಿಮ್ಮ ತಾಲೂಕು ಆಫೀಸಿಗೆ ಬರುವಂಥ ಹೊಸ ತಂತ್ರಾಂಶಗಳು, ಇವೆಲ್ಲ ನಿಮ್ಮನ್ನು ಸಹಜವಾಗಿ ಅದೇನು ಬಿಟ್ಟು ಹೋಗ್ಬೋದು ಅಥವಾ ಬಿಡದೇನೆ ಇರ್ಬೋದು, ಆದರೆ ಪದೇ ಇರುತ್ತೆ. ಬೆಳಗಿನ ಸಾಯಂಕಾಲ ನೀವು ಅದೇ ವ್ಯವಸ್ಥೆ ಒಳಗೆ ಇರ್ತಿಲ್ಲ. ಈ ಆಧುನಿಕ ಜಗತ್ತಿನೊಳಗೆ ಸಿಕ್ಕಾಕೊಳ್ತಿದ್ದೀರಿ ನೀವು.
ಹಾಗಾಗಿ ನಿಮ್ಮ ಕಥೆಗಳು ಸ್ವಲ್ಪ ಆಧುನಿಕತೆಯತ್ತ ಮುಖ ಮಾಡಿ ಅಲ್ಲಿಯ ಸಮಸ್ಯೆಗಳನ್ನು ಕುರಿತು ಮಾತಾಡ್ತಾ ಹೋಗ್ತಾರೆ. ಅಂದರೆ ಸಂಕಲನ ಬಂದಮೇಲೆ ಸರ್, ಒಂದು ಓದುಗ ವರ್ಗ, ಒಂದು ವಿಮರ್ಶ ವರ್ಗ ನಮ್ಗೆ ಗೊತ್ತಿಲ್ಲಾರ್ದಂಗೆ ಒಂದಿಷ್ಟು ವಿಚಾರಗಳನ್ನು ಹೇಳ್ತಾ ಹೋಗುತ್ತೆ, ನಮ್ಮ ಮೇಲೆ ಹೇಳ್ತಾ ಹೋಗುತ್ತೆ, ಹೇರುತ್ತೆ ಮತ್ತು ತಿಳಿಸುತ್ತೆ. ಖಂಡಿತ. ಆ ಕಲಿಕೆಯಲ್ಲಿ ನಾವೇನು ಮಾಡ್ತೀವಿ, ಇನ್ನೊಂದು ಸಂಕಲನ ಮಾಡುವಾಗ ನನಗೆ ಬದುಕಿಗೆ ಹತ್ತಿರವಾಗಿರುವ ಪ್ರಪಂಚ ಇದೆಯಲ್ಲ ಅದನ್ನು ಕಟ್ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಅವ್ರಿಗೆ ಅನುಕೂಲ ಆಗಂಗೆ ಕಟ್ಕೊಡ್ತಾ ಇದ್ರೆ ಅವರಿಗೆಲ್ಲ ನನ್ನ ಕಾಡಿರೋ ವಿಷಯಗಳು, ಅಂದರೆ ನನಗೆ ಗೊತ್ತಿರೋ ಪ್ರಪಂಚ ಇನ್ನೂ ವಿಶಾಲವಾಗಿರುತ್ತೆ. ಸತ್ಯ, ಅದರಲ್ಲಿ ಪ್ರಪಂಚ ದೊಡ್ಡದು. ಅದು ಆಧುನಿಕತೆನೇ ಆಗಲಿ ಬಾಲ್ಯನೇ ಆಗಲಿ, ಯಾವಾಗಲೂ ನಾನು ಬಾಲ್ಯನೇ ಎತ್ಕೊಂಡು ಮುಂದೆ ಹೋಗೋಕ್ಕಾಗೋದಿಲ್ಲ. ನನ್ನ ಕಣ್ಣು ಮುಂದಿರೋ ವಾಸ್ತವವನ್ನು ನಾನು ಅದನ್ನು ಮುಖಾಮುಖಿ ಆಗಬೇಕಾಗುತ್ತೆ. ಆ ಪ್ರಯತ್ನ ನಾನು ಮಾಡಿದ್ದೀನಿ ಅನ್ಕೋತೀನಿ. ಸಿಕ್ಕಾಕೊಂಡಿದ್ದೀನಿ ಅನ್ನೋದಕ್ಕಿಂತಲೂ ಆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ನಾನು ಭಾವಿಸ್ತೀನಿ. ಒಂದು ಪ್ರಯೋಗ ಮಾಡ್ತಾ ಇದ್ದೀರಿ ಅಂತ ಅನಿಸುತ್ತೆ. ಈ ಅಟ್ರಾಸಿಟಿ ಬರೆಯೋದಕ್ಕಿಂತ ಮೊದಲಿದ್ದ ಅನುಭವಕ್ಕೂ ಗುರುಪ್ರಸಾದ್, ನನಗೆ ಭಾಳ ಆಶ್ಚರ್ಯ ಆಗಿದೆ. ಈಗ ನೀವು ಮಾತಾಡಿದ ಮೇಲೆ ಅಟ್ರಾಸಿಟಿ ಬರೆದಾಗಿದ್ದಂಥ ನಿಮ್ಮದು ಬಿಡುಗಡೆ ಇತ್ತಲ್ಲ, ಈ ಬರೆದಾಗಿ ಪ್ರಿಂಟ್ ಆದಮೇಲೆ ಮತ್ತೊಂದಿಷ್ಟು ತಲೆ ಮೇಲೆ ಹಾಕ್ಕೊಂಡ್ರಿ ಅಂತ ನನಗನ್ಸುತ್ತೆ. ತುಂಬ ಪ್ರೆಸರ್ ಬಿದ್ದಿರಬೇಕಂತ ಅನಿಸುತ್ತೆ. ಯಾಕಂದರೆ ತಣ್ಣನೆ ಭಾಷೆ ಅಂತೆಲ್ಲ ನಾನು ಬಳಸಲ್ಲ. ಸರಿಯಾಗಿ ಗ್ರಹಿಸಿದ್ದೀರಿ, ಭಾಳ ಪರ್ಫೆಕ್ಟಾದ ದಾರಿ. ನೀವು ಬಳಸಿದ ಎಲ್ಲ ಪಾತ್ರಗಳು, ಅಲ್ಲಿ ನಡೆದಿರೋ ಘಟನೆ ಎಲ್ಲವೂ ಕರಾರುವಕ್ಕಾಗಿ ಸ್ವತಃ ನಾನು ಅದರಲ್ಲಿ ಪಾಲ್ಗೊಂಡಿದ್ದೀನಿ. ಬರೆದಾದ ಮೇಲೆ ಏನೋ ಒತ್ತಡ ಇದೆ, ಕೆಲವರಿಗೆ ಅದು ಇರಿಸ್ಮುರ್ಸಾಗಿದೆ. ಒಂದು ಪ್ರೆಷರ್ ಕ್ರಿಯೇಟ್ ಆಗಿದ್ದಂತೂ ಸುಳ್ಳಲ್ಲ ಸರ್. ಅದು ಹೊರಗಿನಿಂದ ಪ್ರೆಷರ್ ಆಯಿತು ಅಂತಲ್ಲ, ನನ್ನೊಳಗಿಂದಲೂ ಪ್ರೆಷರ್ ಆಯಿತು ಸರ್. ಅದು ತಪ್ಪು ಮಾಡಿದೆ ಅನ್ನಿಸ್ತಾ? ತಪ್ಪು ಮಾಡಿದೆ ಅನ್ನೋದಕ್ಕಿಂತ ದಲಿತ ಚಳವಳಿಯ ಭಾಗವೇ ಆಗಿರೋ ಅಂತ ನಾನು ನನ್ನ ದಲಿತ ಚಳವಳಿ ನನ್ನ ತಾಯಿ ಕೂಡ. ಅದು ನಾನು ನನ್ನ ತಾಯಿ ಬಗ್ಗೆ ಹೇಳಬೇಕಾದ್ರೆ ಈ ಥರದ ಒಂದು ಸ್ವ ಅನುಭೂತಿನೂ ಆತ್ಮವಿಮರ್ಶೆ ಜೊತೆಗೆ ಇರಬೇಕಾದಂಥ ಒಂದು ತಾಯ್ತನೂ ಬೇಕು ಸರ್. ಅದು ಸೊ ಈ ತಾಕಲಾಟ ಅನುಭವಿಸಿದ್ದೀನಿ ನನ್ನಲ್ಲಿ. ಕೃಷ್ಣಪ್ಪನವರು ಹೇಳಿದ್ದಾರೆ ಭಾಳ ಸ್ಪಷ್ಟವಾಗಿ. ನಿಮ್ಮ ಕಾದಂಬರಿಯ ಏನು ಹೇಳಬೇಕಿತ್ತು ಕೃಷ್ಣಪ್ಪನವ್ರು 4 ಸಾಲ ಹೇಳಿಬಿಟ್ಟಿದ್ದಾರೆ. ತಾಲೂಕು ಆಫೀಸ್ನಲ್ಲಿ ಎಲ್ಲ ನಿಮ್ಮ ಚಳವಳಿ ಜನಪರವಾಗಿ. ನೀವು ಪ್ರಾಯಶಃ ಅದನ್ನು ಓದಿ ಬರೆದ್ರು ಅಥವಾ ಬರೋದು ನನಗೆ ಗೊತ್ತಿಲ್ಲ, ತುಂಬ ಇಂಟರ್ಲಿಂಕ್ ಇದೆ. ಹೌದು, ನಾನು ದಲಿತ ಚಳವಳಿ ಅನೇಕ ಇವುಗಳನ್ನೆಲ್ಲ ಮಾಡ್ತಾ ಇರೋದ್ರಿಂದ ಅಟ್ರಾಸಿಟಿನಲ್ಲ ಸರ್. ಹಂಗೇನಿಲ್ಲ. ಬಟ್ ನನ್ನ ಅನೇಕ ಗೆಳೆಯರು ನನ್ನ ಸುತ್ತಮುತ್ತ ಇರೋ ಅಂಥ ತುಂಬ ಜನ ಹೀರೋಗಳಿದೆ ಅದರೊಳಗಡೆ. ತುಂಬ ಜನ ಹೀರೋಗಳು ಆ ಕಾದಂಬರಿ ಒಳಗಡೆ ಇರೋ ಅಂಥವ್ರೆ ಆಗಿದ್ದಾರೆ. ಒಬ್ಬರಲ್ಲ ಅಲ್ಲ, ಹುಡುಗ ಇದ್ದಾನಲ್ಲ, ಕಾಲೇಜ್ ಹುಡುಗ ನವೀನ್ ಅಂತ ಇದ್ದಾನೆ. ಇಲ್ಲ, ನಾವು ವಿದ್ಯಾರ್ಥಿ ಜೀವನ ನಾವು ಮಾಡಿದ್ದೀವಲ್ಲ ಕೆಲಸಗಳನ್ನು. ನಾನು ಪಾಪ ಅವನು ಕೊನೆಗೆ ಅವನು ತಗೊಳ್ಳೋ ನಿರ್ಧಾರ ಕೂಡ ಪಾಪ ಅವನಿಗೆ ನಮಗೆ ಆಶ್ಚರ್ಯ ಆಗುತ್ತೆ. ಏನು ಅನಿವಾರ್ಯ ಅವನಿಗೆ ಇಲ್ಲಿ ಹೋಗ್ಬೇಕು ಅಂತ ಒಂದು ಹಂಬಲ ಸರ್. ಅದು ಒಬ್ಬ ಹೀರೋ ಅವನ ಆ ಥರ ಬರ್ತಾನೆ ಅಂತಂದರೆ ಒಂದು ಆದರ್ಶ, ಒಂದು ಹಂಬಲ ಎಲ್ಲರೊಳಗಡೆ ಇರ್ಬೋದಾದಂಥ, ನನ್ನೊಳಗೂಡು ಇರ್ಬೋದಾದಂಥ ಒಂದು ಹಂಬಲ. ನಾನು ಏನು ಕಾಣಕ್ಕೆ ಹೊರಟಿದ್ದೀನಿ ಅನ್ನೋದ್ರ ಒಂದು ಹಂಬಲ ಇದೆ ಸರ್. ಅದು ಗುಣಪುರ ಅದು ಸರ್ವೆ ನಂಬರ್ ಹುಡುಗಿ ಪಾಪ ನನಗಳನ್ನ ನೋಡಿದಾಗ, ಪಾತ್ರ ನೋಡಿದಾಗ ಎಲ್ಲ ಜೀವಂತ ಅನಿಸ್ಬಿಡುತ್ತೆ ನನಗೆ. ಏನು ಅನುಭವನ ಅಥವಾ ಎಲ್ಲೋ ಇದ್ರ ಪಾತ್ರ ಸಿಕ್ಕಿದ್ದ? ಇಲ್ಲ ಸರ್, ಹಾಗೇನಿಲ್ಲ, ಅನುಭವ ಅಂತಿಲ್ಲ. ಎದುರು ಸಿಕ್ಕವಳು ಅವಳು ಅಂತ? ಇಲ್ಲ, ಸಿಕ್ಕವಳು ಅಂತಲ್ಲ. ಅಥವಾ ಅವನಿದಲ್ಲ ಹೀರೋ, ಏನು ಹೆಸರು? ಅವನು ಅವ್ನು ಸಿಕ್ಕವನ ಅಂತ ನಿಮಗೆಲ್ಲೋ ಆಫೀಸ್ನಲ್ಲಿ? ಇಲ್ಲ ಸರ್, ನಾವು ಈ ಕಥೆ ಬರೆಯೋದಕ್ಕೆ ಮುಖ್ಯ ಕಾರಣ ಏನಂದರೆ, ನಮ್ಮ ಸರ್ಕಾರಿ ಕಚೇರಿಗಳಿಗೆ ಬರುವ ರೈತರು ಇದ್ದಾರಲ್ಲ, ಆ ಮೆಟ್ಟಿಲ ಕೆಳಗಡೆ ಸ್ಲೀಪರ್ ಬಿಟ್ಟು ಬರ್ತಾರೆ ಸರ್. ಆ ಘಟನೆ ನಾನು ತುಂಬ ಕಾಡ್ತಿತ್ತು ಸರ್. ಯಾವಾಗಲೂ ಒಳಗಡೆ ದೇವಸ್ಥಾನ ಅಂದ್ಕೊಂಡು ನಮ್ಮ ಕಚೇರಿ ಇನ್ನೂ ಆದರೂ ತುಂಬ ಜನ ಸರ್ ರೈತರು ಸ್ಲೀಪರ್ ಆ ಮೆಟ್ಟಿಲ ಕೆಳಗಡೆ ಬಿಟ್ಟು ಬರ್ತಾರೆ. ಅದೊಂದು ರೂಪಕವಾಗಿ ಕಾಡ್ತಾ ಇತ್ತು. ಈ ಸರ್ವೆ ನಂಬರ್ 97 ಕಥೆ ಹೊಟ್ಟೆ ಮುಖ್ಯ ರೀಸನ್ ಅದೇ ಸರ್. ಆ ಲ್ಯಾಂಪ್ಟನ್ ಅನ್ನೋ ವ್ಯಕ್ತಿ ಆ ಥರ ರೈತರು ಬರ್ತಾರೆ ಸರ್. ವಿಲಿಯಂ ಲ್ಯಾಂಪ್ಟನ್ ಅನ್ನೋನು ನಮ್ಮ ಸರ್ವೆ ಇಲಾಖೆ ದೊಡ್ಡ ಅಧಿಕಾರಿ, ಅವರು ಬ್ರಿಟಿಷ್ ಅಧಿಕಾರಿ. ತುಂಬ ನಮ್ಮ ಸರ್ವೆ ಈ ನಾವು ಕೂತಿರೋ ಜಾಗನೂ ಕರಾರು ಕೈಗಳು ಅಳತೆ ಮಾಡಿದರು ಅವರು ಬ್ರಿಟಿಷರು. ಈಗ ಆ ಕಥೆ ನಿಮ್ಗೆ ಓದಿದ್ರೆ ಗೊತ್ತಾಗುತ್ತೆ. ಅಂದರೆ ಅವನ ಹೆಸರನ್ನು ರೈತಗೆ ಇಟ್ಟುಕೊಂಡು ಕಥೆ ಬರೆದಿರೋದು ಸರ್ ನನ್ನದು. ಅಂದರೆ ಕಾಲ್ಪನಿಕ ಕಥೆ, ಒಟ್ಟಾರೆ ಹೊಸ್ತಾರೆ. ಅಂದರೆ ಈಗ ಹುಡುಗವಾಗಿ ನಾನು ಸರ್ವೇಯರ್ಗೆ ಬರೆದಿದ್ರೆ ಅಂದರೆ ಓದಿದ್ರೆ ಅದನ್ನು ಸ್ವೀಕಾರ ಮಾಡೋದು ಬೇರೆ ಇತ್ತು. ಈ ಹುಡುಗಿಯಾಗಿ ಅಂದರೆ ಸರ್ವೇಯರ್ಗಳು ತುಂಬ ಲೇಡೀಸ್ ಬಂದಿದ್ದಾರೆ ಸರ್ ಈಗ. ಸೊ ಆ ದೃಷ್ಟಿ ಇಟ್ಕೊಂಡು ನಾನು ಅದನ್ನು ಕತೆ ಕಾಲ್ಪನಿಕ ಅಂತ ಅನ್ಸಲ್ಲ ನನಗೆ ಸರ್. ಅದು ಕ್ರಿಯೇಟಿವ್ ಅಲ್ವಾ ಸರ್? ಅಲ್ಲಲ್ಲ, ಎಲ್ಲ ಒಂದು ಒಳಗಡೆ ಒಂದು ನೈಜ ಸಣ್ಣದೊಂದು ಗುಂಪು ಏನೋ ಇರುತ್ತೆ, ಒಂದು ಸಣ್ಣದೊಂದು ತಂತು. ಆಮೇಲೆ ನಾವು ಅದನ್ನು ಕ್ರಿಯೇಟಿವ್ಗೊಳಿಸಿ ನಮ್ಮ ಆದರ್ಶ ವಾಸ್ತವ ಎರಡನ್ನೂ ಸೇರಿಸಿ ಏನೋ ಒಂದನ್ನು
ಕಾಣಬೇಕಾಗತ್ತೆ. ಅದನ್ನು ಈಗ ಕೊನೆಗೆ ಮಾತಾಡುವಾಗ ಹೇಳ್ತಿದ್ರು, ಒಂದು ಅಂತರಂಗ ಸಮುದಾಯದ ಕಾಯದ ಗುರುತು, ಒಂದು ದೊಡ್ಡ ಅಗಾಧವಾದಂಥ ಜ್ಞಾನ ಪರಂಪರೆ ಇದೆ ಈ ಸಮುದಾಯಕ್ಕೆ, ಅಂಚಿನ ಸಮುದಾಯಗಳಿಗೆ. ಯಾರಿಗೂ ಸಿಗದೇ ಇರುವಂಥ ದೊಡ್ಡ ಜ್ಞಾನ ಪರಂಪರೆ ಸಿಕ್ಕಿದೆ, ಬದುಕಿನ ತೀವ್ರತರವಾದ ಅನುಭವ ಸಿಕ್ಕಿದೆ, ಗಾಯದ ಗುರುತುಗಳಿದ್ದಾವೆ. ಅದನ್ನು ಇವತ್ತು ಮುಂದಿನ ತಲೆಮಾರು ಈ ಗಾಯದ ಗುರುತಿಲ್ಲ. ಮುಂದಿನ ತಲೆಮಾರಿಗೆ ಗಾಯ ಆಗಿತ್ತು ಅಂತಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ನನ್ನ ಪರಂಪರೆಗೊಂದು ಗಾಯದ ಗುರುತಿತ್ತು ಅನ್ನುವ ಯಾವ ಕಲ್ಪನೆಯೂ ಅವರಿಗಿಲ್ಲ. ಅದು ಹೋಗಲಿ, ನನ್ನ ಸಮುದಾಯಕ್ಕೊಂದು ದೊಡ್ಡ ಜ್ಞಾನ ಪರಂಪರೆ ಇದೆ ಅನ್ನೋದು ಕೂಡ ಇಲ್ಲ. ಈ ಸಂದರ್ಭದಲ್ಲಿ ಕಥೆಗಾರರಿಗಿರುವಂಥ ಬಹಳ ದೊಡ್ಡ ಸವಾಲಿದೆ. ಇದನ್ನು ಹೇಗೆ ತಲುಪಿಸ್ತಾ ಇದ್ದೀರಿ, ಅಥವಾ ನೀವು ಹೆಂಗೆ ಕಲ್ಪಿಸ್ಕೊಳ್ತಾ ಇದ್ದೀರಿ ಸಮಾಜ? ನಾನು ಯಾವ ಸಮಾಜಕ್ಕೆ ಬರಿಬೇಕು ಇವತ್ತು ಅಂತ? ಅಂದರೆ ಆ ಹೊಸ ಜನ್ರೇಷನ್ಗೆ ಅದನ್ನ ಅವ್ರಿಗೆ ಗೊತ್ತಿಲ್ಲ, ಅದು ಒಂದು ಮರವಿಗೆ ಸರಿದಿದೆ ಸರ್. ಅದು ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಗಾಯದ ಗುರುತುಗಳನ್ನ ಕಾಣ ಅಂತ ವಿಸ್ಮೃತಿಗೊಳಗಾಗಿದೆ. ಅದನ್ನ ಕಾಣಿಸ ಅಂತ ಒಂದು ಸಣ್ಣ ಕಿಡಿಗಳು ತಾಕಬೇಕಿದೆ ಅವ್ರಿಗೆ. ಈಗ ಅದಕ್ಕೆ ಪರಿಭಾಷೆಗಳು ಚೇಂಜ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಬಂದ ಈ ಕಾಟೇರ ಥರದ ಸಿನಿಮಾಗಳು ಅವ್ರಿಗೆ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟು, ಈಗ ಓದು ಈ ಥರದ ದೊಡ್ಡ ದೊಡ್ಡ ಕಾದಂಬರಿ ಇವುಗಳಿಂದ ವಿಮುಖ ಆಗಿರ್ಬೋದು. ಆದರೆ ಅವ್ರನ್ನ ರೀಚ್ ಮಾಡೋ ಅಂತ, ಅವ್ರನ್ನ ತಾವು ಕಂಡ್ಕೊಳೋ ಅಂಥ ಈ ಭಾಷೆಗಳು ಚೇಂಜ್ ಆಗಿದೆ. ಸೊ ಅಲ್ಲಿ ಕನೆಕ್ಟ್ ಮಾಡಿದಾಗ ಅವರು ತಮ್ಮನ್ನು ತಾವು ಕಂಡ್ಕೊತಾರೆ. ಈಗ ಸಿನಿಮಾ ಭಾಷೆ ಆಗಿರ್ಬೋದು, ಬೇರೆ ಬೇರೆ ಈ ಥರದ ಭಾಷೆಗಳ ಮೂಲಕ ನಾವು ಕಾಣ್ಬೋದು. ಅದನ್ನು ಕಾಣಿಸಿ ಮತ್ತೆ ಯಾವುದೋ ಒಂದು ಬೇರೆ ಕಾದಂಬರಿನಲ್ಲಿ ತನ್ನನ್ನು ತಾನು ಮತ್ತೆ ಕಾಣಿಸ್ಬೋದು. ನಾವು ಬರವಣಿಗೆ ರೂಪವನ್ನು ನಾವು ಬದಲಾಯಿಸ್ಕೊಳ್ಬೇಕಾಗಿದೆ. ಮತ್ತು ಅದೇ ಹಳೆ ಕಥನ ಕ್ರಮ ಅಲ್ಲ, ಈ ಒಂದು ಸ್ಮೃತಿ ಇದೆಯಲ್ಲ, ಒಂದು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ಗೆ ನಾವು ಮತ್ತೆ ಹಳೇದ್ರ ಮೂಲಕ ಹೋಗಿ ಅವ್ರನ್ನ ರೀಚ್ ಮಾಡ್ತೀವಿ ಅಂತ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅವನಿಗೆ ಹೆಂಗೆ ಬೇಕೋ ಆ ಥರದಲ್ಲಿ ಹೋಗಿ ಮತ್ತೆ ನಾವು ಮಲೆಗಳ ಮದುಮಗಳು ಓದಿಸ್ಬೋದು ಅವನಿಗೆ. ಸೊ ಕುಸುಮ ಬಲೆನ ಓದಿಸ್ಬೋದು. ಸೊ ಇವತ್ತು ಅವನಿಗೇನೋ ಈಗ ಕಾಟೇರ ಸಿನಿಮಾದಲ್ಲಿ ತನ್ನನ್ನು ತಾನು ಕಂಡ್ಕೊತಾನೆ ಅವನು ಅಂತಂದರೆ, ಸೊ ಅವ್ನು ವಾಪಸ್ ಮಲೆಗಳಲ್ಲಿ ಮದುಮಗಳನ್ನು ಕೂಡ ಕನೆಕ್ಟ್ ಮಾಡಿಸ್ಬೋದು ಅವನಿಗೆ. ಸೊ ಈ ಗ್ಯಾಪ್ನ ಫಿಲ್ ಮಾಡೋದು ಒಂದು ಶಿಫ್ಟಿಂಗ್ ಇದೆ ಅಲ್ಲಿ. ಸೊ ಆ ಕೆಲಸನ ಈ ರೈಟರ್ಸ್ ಮಾಡಬೇಕು ಅಂತ ಅನಿಸ್ತದೆ. ಸ್ವಲ್ಪ ಒಂಚೂರು ಕನೆಕ್ಟ್ ಆಗ್ತಾರೆ, ಬಟ್ ಸ್ವಲ್ಪ ನಿರಾಶಾದಾಯಕವಾಗಿದೆ ಸರ್. ನಾನು ಇತ್ತೀಚೆಗೆ ಪ್ರತಿ ದಿವಸ ಓದ್ತಾ ಇರ್ತೀನಿ ಕತೆ. ಒಂದು ತಿಂಗಳಿಗೆ ಒಂದು 30 ಕತೆ 25 ಕತೆ ಓದ್ತೀನಿ. ಅಂದರೆ ಮಯೂರ, ತುಷಾರ, ಕಸ್ತೂರಿ, ಪ್ರಜಾವಾಣಿ ಎಲ್ಲ ಬರೋ ಕತೆಗಳನ್ನು ಓದ್ತೀನಿ. ನಾನು 80, 90, 2000 ದಶಕದಲ್ಲಿ ಓದಿದಂಥ ಕಥೆಯ ಒಂದು ಸಾರಭೂತಿ ಅನುಭವ ಇಲ್ಲದೇ ಇರುವಂಥ ಕೆಲವೇ ಕಥೆಗಳನ್ನು ಬರೀತಾ ಇರೋದನ್ನು ತಾವು ಗಮನಿಸಿದ್ದೀರಿ. ಹೊಸ ತಲೆಮಾರು ಕಥೆಗಳನ್ನು ಬರೆಯೋಕ್ಕೆ ಸಾಧ್ಯ ಟ್ರೈ ಮಾಡ್ತಿಲ್ಲ. ಕಾರಣ ಏನು ಏನು ಅನ್ಸುತ್ತೆ? ನಿಮ್ಮ ಭಾಗದಲ್ಲಂತೂ ಹುಡುಗರು ಇತ್ತೀಚೆಗೆ ಕೆಲವರು ಮಾತ್ರ ಬರೀತಿದ್ದಾರೆ. ಕೆಲವರು ಎಷ್ಟು ದಟ್ಟವಾದ ಅನುಭವವನ್ನು ಬರೆಯೋಕ್ಕೆ ಸಾಧ್ಯ ಆಗದೆ ತೊಳೆದಾಡ್ತಿದ್ದಾರಲ್ಲ. ಇದು ಯಾಂತ್ರೀಕರಣ ಕಾರಣ, ಅಥವಾ ಈ ಮೊಬೈಲು, ಈ ಗೆಜೆಟ್ಟು, ಈ ಕಾರಣಗಳಂತ ಅಂದರೆ ಡೈವರ್ಟ್ ಆಗಿದೆ ಸರ್. ಮೈಂಡ್ ಸೆಟ್ ಇದೆಯಲ್ಲ, ಈ ಹಿಂದಿನ ನಮ್ಮ ಹಿರಿಯರು ಇರೋ ಬಾಲ್ಯ, ಆ ಸಂದರ್ಭದ ಅಲ್ಲ, ಅದು ಬೇಡ. ನಮ್ಮ ಬಾಲ್ಯನೇ ಇರಬೇಕು ಅಂತಿಲ್ಲ, ಅದು ಈಗಿರೋ ಬಾಲ್ಯನೇ ಸಮೃದ್ಧತೆಯ ಸಂದರ್ಭದಲ್ಲೂ ಕೂಡ ಬರೆಯೋದ್ರ ಬಗ್ಗೆ ವಿಮುಖ. ಅಂದರೆ ಬದುಕು ಕಟ್ಟಿಕೊಳ್ಳೋದೇ ಚಾಲೆಂಜ್ ಆಗಿರೋ ಸಂದರ್ಭ ಈಗ ಹಂಗಷ್ಟು ನಿರ್ಮಾಣ ಸರ್. ಹಂಗಂತೀರ ಗುಣಪ್ಪ, ಈ ಶತಮಾನ, ಈ ದಶಕ ಬದುಕು ಕಟ್ಕೊಳ್ಳೋಷ್ಟು ಕಷ್ಟ ಇದೆ ಅಂತ ನನಗೆ ಅನ್ಸುತ್ತಾ? 80, 90, 2000 ದಶಕ ಆದರೂ ಏನಂತೀರಿ ಗುರು? ಸರ್, ಇದು ಓದು ಮತ್ತು ಆಸಕ್ತಿ ಬರವಣಿಗೆಗೆ ಅದೇನು ಸಂಬಂಧ ಇರಬೇಕು ಅಂತೇನಿಲ್ಲ ಸರ್. ಈಗ ಕನ್ನಡ MA ಮಾಡೋನು ಅಥವಾ ಡಿಗ್ರಿಗೆ ಕನ್ನಡ ಶಿಸ್ತಾಗಿ ಓದೋನು, ಅಕಾಡೆಮಿಕ್ ವಲಯದಲ್ಲಿ ಇರೋನೇ ಎಲ್ಲ ಚೆನ್ನಾಗಿ ಓದ್ತಿ ಬರೆದು ಅವನು ಚೆನ್ನಾಗಿದ್ದು ಓದ್ತಾನೆ, ಆ ಥರದ್ದೇನಿಲ್ಲ ಸರ್. ಇವತ್ತು ಇಂಜಿನಿಯರಿಂಗು, ಡಾಕ್ಟ್ರು ಮಾಡ್ತೀರಾ ಅಂತ IT-BTನಲ್ಲಿ ಇರೋ ಅಂಥವ್ರು ಕಥೆಗಳು ಬರೀತಾ ಇದ್ದಾರೆ. ಸೊ ಅದು ಈ ಥರ ಶಾಸ್ತ್ರೀಯವಾಗಿ ಓದ್ದವನು ಅಷ್ಟೇ ತೆರ್ಕೊಬೇಕಂತಿಲ್ಲ. ತೇಜಸ್ವಿ ಥರದವರು ಅವ್ರಿಗೆ ಇಷ್ಟ ಆಗಿ ಮತ್ತು ಒಂದು ಪ್ರವೇಶಕ್ಕೆ ಪಡ್ಕೊಂಥದ್ದೆಲ್ಲ ಇದೆ. ಸೊ ಅದರ ಆಚೆಗೆ ಬೇರೆ ಏನೋ ಇದೆ ಅನಿಸುತ್ತೆ ಸರ್. ಒಟ್ಟು ನಿಮ್ಮಿಬ್ಬರ ಕಥೆಗಳಲ್ಲಿ ಒಂದು ಸಾರಭೂತವಾದಂಥ ಅನುಭೂತಿ ಇದೆ. ಏನು ಅನುಭೂತಿ ಅಂದರೆ, ಭಯಂಕರ ಹಿಂಸೆಗೆ ನೀವು ಇಬ್ಬರು ಮನಸ್ಸು ಮಾಡ್ತಾಯಿಲ್ಲ. ತಮಗಾಗಿರುವ ಗಾಯವನ್ನು ಬಣ್ಣಿಸಿ ಆ ಗಾಯಕ್ಕೊಂದು ಪ್ರತಿಗಾಯ ಮಾಡಬೇಕು ಅನ್ನೋದು ನಿಮ್ಮ ಇಬ್ಬರು ಕಥೆಗಳಲ್ಲಿ ಇಲ್ಲ. ಸಿಮಿಲ್ಯಾರಿಟಿ ಇದೆ ನಿಮ್ಮ ಕಥೆಗಳಲ್ಲಿ ಇರೋದೇನು, ಈ ಗಾಯಕ್ಕಾಗಿರೋದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಆ ಪರಿಹಾರ ಹೆಂಗಿದೆ ಅಂತಂದರೆ, ಅದು ಈ ಗಾಯ ಮಾಡಿದವರೇ ವಾಪಸ್ ತಪ್ಪಾಗಿದೆ ಅನ್ನೋ ಇದು ಏನು ಹೊಸ ಬದಲಾವಣೆನಾ? ಮೋಸ್ಟ್ಲಿ ಅದು ದಲಿತ ತಾತ್ವಿಕತೆನೇ ಹಂಗಿದೆ ಅನ್ಸುತ್ತೆ. ಚೇಂಜ್ ಆಯಿತು ಅಂತೀರಾ? ದಲಿತ ತಾತ್ವಿಕತೆ ಯಾವತ್ತೂ ಕೂಡ ಹಿಂಗೆ ಇತ್ತೇನೋ ಅಂತ. ಅದು ತುಂಬ ಅಗ್ರೆಸಿವ್, ಹಾರ್ಶ್ ಅಲ್ಲ. ಅದು ಮಧ್ಯದಲ್ಲೇನೋ ಅದು ಮಾರ್ಕ್ಸ್ವಾದಿ ಈ ಥರದ್ದೇನೋ ಆಗಿರ್ಬೋದು, ಬಟ್ ದಲಿತ ಫಿಲಾಸಫಿ ಹಂಗಿಲ್ಲ ಅಂತ ನಾನು ಅಂದ್ಕೊತೀನಿ ಸರ್. ಅದು ಸೊ ಇದರೊಳಗಡೆ ಒಂದು ತಾಯ್ತನ, ದಲಿತ ಫಿಲಾಸಫಿನೇ ಇರಲಿಲ್ಲ ಆರಂಭದಲ್ಲಿ. ನೀವೇ ಸಂಪಾದನೆ, ನೀವೇ ಬರೆದಿದ್ದೀರಿ, ಫಿಲಾಸಫಿ ಇಲ್ಲ, ಆಯ್ತು ಕಟ್ಟೋಣ ಇರಲಿ. ಅಂದರೆ ಇದು ಆ ಥರದ
ಹೊಡಿ ಬಡಿ ಚುಚ್ಚು ಕೊಲ್ಲು ಯುದ್ಧಕ್ಕೆ ಯುದ್ಧ ಈ ಥರದ್ದಲ್ಲ. ಹಂಗಿದಂಗಿದ್ರೆ ಇಂಡಿಯಾದಲ್ಲಿ ಯಾವತ್ತೂ ಏನೋ ಕ್ರಾಂತಿ ಬೇರೆ ಥರದ್ದು ಆಗಬೇಕಿತ್ತದು. ಹಿಂಸೆ ಅಲ್ಲ. ದಲಿತ ಚಳವಳಿ ಕೊಟ್ಟಿರೋ ಅಂತ ಅಥವಾ ದಲಿತ ತಾತ್ವಿಕತೆಯಿಂದ ಪ್ರಭಾವಿ ಈ ಬುದ್ಧನ ಮಾರ್ಗ ಈ ಥರದ್ದೆಲ್ಲ ಹೇಳ್ತೀವಲ್ಲ ಸರ್. ಸೊ ಈ ಥರದೊಂದು ಬೇರೆ ಥರದ ಒಂದು ದಾರ್ಶನಿಕತೆ ಇದೆ. ಸೊ ಅದು ನಮ್ಮ ಕಥೆಗಳೊಳಗೂ ಕಾಣಿಸ್ಬೋದೇನೋ. ಈ ದಾರ್ಶನಿಕತೆಯನ್ನು ಅರಿಸ್ತಾ ಇದ್ದೀರಿ ಈಗ. ಆ ದಾರ್ಶನಿಕತೆ ಚೌಕಟ್ಟಿನಲ್ಲಿ ಸಾಕ್ತಾ ಇದ್ದೀನಿ. ಏನೋ ನಿಮ್ಮಲ್ಲಿ ಪ್ರಭಾವ ಬೀರಿದೆ ಅಂತ ನನಗೆ ಬುದ್ಧ. ಅಫ್ಕೋರ್ಸ್ ಸರ್. ಮತಂಗ ಮುನಿ ತನ್ನ ಸ್ಕಿಲ್ಲಿಂದಲೇ ತನ್ನ ಸುಂದರವಾದ ಚಪ್ಪಲಿನ ನಿರ್ಮಾಣ ಮಾಡಿ ಅಹಿಂಸೆಯನ್ನು ಮೊದಲು ಕಲಿಸ್ಕೊಡ್ತಾನೆ ಮತಂಗ ಮುನಿ. ಹೆಂಗೆ ಅಂತಂದರೆ ಯಾರೋ ಒಬ್ಬಳು ರಾಜ್ಕುಮಾರಿ ಒಬ್ಬ ಒಂದು ಬೀದಿಯ ಪುರೋಹಿತನ ಮಗಳಿರ್ತಾಳಲ್ಲ. ಸೊ ಅವಳು ಇವನು ದಿನ ಬೆಳಗ್ಗೆ ಬಂದು ಚಪ್ಪಲಿ ಮಾಡೋ ಕಾಯಕ ನೋಡಿ ಅಥವಾ ಇವನು ಹೊಲಸೆಲ್ಲ ಇಟ್ಕೊಂಡಿರೋ ಅಂಥ ಒಬ್ಬ ಮತಂಗ ಮುನಿ. ಸೊ ಇವನ್ನ ನೋಡಿ ಅಸಹ್ಯ ಪಡ್ತಾ ಇದ್ದಾಗ ಇವಳು ನನಗೆ ಅಸಹ್ಯ ಪಟ್ಲಲ್ಲ ಅಂತ ಅವಳು ಪ್ರಭಾವಸ ಅಂತ ಸುಂದರವಾದ ಚಪ್ಪಲಿ ಮಾಡಿಕೊಟ್ಟು ಇವಳಿಂದೆ ಅವಳು ಬರೋ ಥರ ಮಾಡ್ಕೊತಾನೆ. ನಮ್ಮ ಅಲ್ಲಮ್ಮ ಪ್ರಭು ಥರ. ಹೌದು, ಅದೇ ಆ ಥರ ಇನ್ನೂ ಬೇರೆ ಥರ ಅದನ್ನ ಹೇಳ್ಬೋದು ಕಥೆನ. ಸೊ ಈ ಥರದೊಂದು ದಾರ್ಶನಿಕತೆ, ಒಂದು ಅಹಿಂಸೆನ ಹೇಳ್ಕೊಟ್ಟಿತ್ತು ಈ ದಲಿತ ತತ್ವ ಮತ್ತು ಬುದ್ಧ ಪ್ರಜ್ಞೆ ಇವೆಲ್ಲವೂ ಇರೋದ್ರಿಂದ ಸೊ ನಮ್ಮೊಳಗಡೆ ಇದೆ, ಅದನ್ನ ಕಂಡ್ಕೊಬೇಕಾಗಿದೆ ಅಷ್ಟೇ ಅನಿಸುತ್ತೆ. ಗುನ್ನಾಪುರ ಕಥೆಗಳಲ್ಲಿ ಈ ಥರದ್ದಿಲ್ಲ. ಅವ್ರ ಕಥೆಗಳು ಬೇರೆ ಥರ ಇದೆ ಒಂಚೂರು. ಅವರಿಗೆ ಒಂದು ದೊಡ್ಡ ರಜಾಕರ ದಾಳಿಯಾಗಿದೆ. ಅಲ್ಲಿ ಶರಣ ಚಳುವಳಿ ನಡೆದಿದೆ, ಅಲ್ಲಿ ಸೂಫಿ ಚಳುವಳಿ ನಡೆದಿದೆ. ಭಾಳ ದೊಡ್ಡ ಶಕ್ತಿ ಆ ಪ್ರದೇಶಕ್ಕೆ. ಅವ್ರ ಕಾದಂಬರಿಗಳು ಅದನ್ನು ಹೊರತುಪಡಿಸಿ ಹೊರ ಜಗತ್ತಿಗೆ ಮುಖ ಮಾಡಿ ನಿಲ್ತದೆ ಅಲ್ಲ, ಒಂದು ಹೊರ ಜಗತ್ತಿಗೆ ಮುಖ ಮಾಡಿ ನಿಲ್ತಾ ಇದೆ ನಿಮ್ಮದು. ಈ ಹೊರ ಜಗತ್ತಿನ ಸಮಸ್ಯೆಗಳನ್ನು ನಿಮ್ಮ ಕಾದಂಬರಿಯ ಕಥೆಗಳ ತುಂಬ ಮುಖ್ಯದ ವಸ್ತುವಾಗಿ ಇದೆ. ಕಾರಣ ಅದೇನು ತಪ್ಪು ಅಂತಲ್ಲ, ಒಳ್ಳೆ ಬೆಳವಣಿಗೆ. ಕಥೆಗಾರ ಹಿಂಗೇ ಇರಬೇಕು ಅಂತ ನಾನೊಬ್ಬ ನಿರ್ಣಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಥೆಗಾರ ತಾನು ಅನಿಸಿದ್ದನ್ನು ಹೇಳೋದು ಹೆರಿಗೆ ಅದನ್ನು ಅಷ್ಟೇ ಮಗು ಅವ್ರದ್ದು. ನೀವು ಎದುರಿಗಿನ ಮನುಷ್ಯ ಜಗತ್ತನ್ನು ಸೂಕ್ಷ್ಮ ಗಮನಿಸ್ತಿದ್ದೀರಿ ನನಗನ್ನಿಸ್ತಾ ಇದೆ. ಹೌದು ಸರ್. ಇವಾಗ ನೀವು ಉದಾಹರಣೆಗೆ ಈಗ ಲಿಂಗಾಯತ್ ಖಾನಾವಳಿ ತಗೊಂಡ್ರೆ, ಆ ಲಿಂಗಾಯತ್ ಖಾನಾವಳಿ ಅನ್ನೋದು ಮಯೂರದಲ್ಲಿ ಬಂದ ಕತೆ. ಆ ಶೀರ್ಷಿಕೆ ನೋಡಿನೇ ತುಂಬ ಜನ ಊಟಕ್ಕೆ ಹೋಗ್ತಾರೆ ಸರ್. ಅಲ್ಲಿ ಆ ಶೀರ್ಷಿಕೆ ಸ್ವಲ್ಪ ಏರ್ಪೇರ್ ಆದರೂ ಯೋಚನೆ ಮಾಡ್ತಾರೆ. ಸೊ ಅಲ್ಲಿ ನಾನು ನಮ್ಮ ಗೆಳೆಯನ ಜೊತೆ ಮಾತಾಡುವಾಗ ಹೇಳ್ತಿದ್ದೆ, ಅವನು ಅಂತಿದ್ದ ಮಾದೇವನ ಕಥೆ ಚೆನ್ನಾಗಿದೆ ಅಂತ. ಇನ್ನೊಬ್ಬ ಗೆಳೆಯ ಅಂದ, ಯಾರು ದೇವನೂರು ಮಾದೇವನ ಅಂದ. ನನಗೆ ಆ ಕ್ಷಣ ಏನು ಅಲ್ಲ, ದೇವನೂರು ಮಾದೇವ ಆಶೆ ಇದೆಯಲ್ಲ, ಆ ಥರ ಬದುಕ್ತಿರೋ ಮಾದೇವನ ಕಥೆ ಅದು. ಆಮೇಲೆ ಆಗಲೇ ಚರ್ಚೆಯಲ್ಲಿ ಬಂತು ಸರ್, ಏನಂದರೆ ಕಂಠಿ ಇದು ಓನರ್ ಇರ್ತಾನಲ್ಲ ಸರ್, ಲಿಂಗಾಯತ್ ಖಾನಾವಳಿ ಓನರ್, ಅವನು ದರೆಪ್ಪ ಬದಲಾಗಿಬಿಡ್ತಾನ, ಒಮ್ಮೆ ಅವನಿಂದ ಹೊರಗೆ ಹಾಕೋದಿಲ್ಲ ಅಂತ ಹಿಂಗೇನೋ ಬರುತ್ತೆ ಸರ್. ಚರ್ಚೆಯಲ್ಲಿ ಆ ಥರ ಬಂತು. ಬಟ್ ಮೊದಲ ಹಂತದಲ್ಲಿ ದರೆಪ್ಪ ಏನು ಮಾಡ್ತಾನೆ, ಆ ಊಟದ ಸಮಯಕ್ಕೆ ಮಹಾದೇವನನ್ನು ಹೊರಗೆ ಕಳಿಸ್ತಾನೆ. ಅವನು ಆ ಪರಿವರ್ತನೆ ಆಗಕ್ಕೆ ಒಂದು ಸಮಯ ಬೇಕು ಅಂತ. ತಕ್ಷಣ ಪರಿವರ್ತನೆ ಆಗೋದಿಲ್ಲ, ಒಂದು ಸಮಯ ಸಂದರ್ಭಗಳು ಬೇಕು, ಸ್ವಲ್ಪ ನಿಧಾನಗತಿ ಅಂತ ನಾನು ಭಾವಿಸ್ತೀನಿ. ಗುರುಪ್ರಸಾದ್, ಚಳುವಳಿ ಜೊತೆಗಿದ್ದರು, ದಟ್ಟವ ತುಮಕೂರಿನ ಸುತ್ತಮುತ್ತಲ ಚಳುವಳಿಯ ಅನುಭವವನ್ನು ನೀವು ಪಡ್ಕೊಂಡಿದ್ದೀರಿ, ಮತ್ತು ಚಳುವಳಿ ಜೊತೆಗಿದ್ದರು ಅಂತ ನನಗೆ ಅದು ಕಥೆಗಳೆಲ್ಲವೂ ಸಾರಿ ಹೇಳ್ತವೆ. ನಾನು ನಮ್ಮ ಚಳುವಳಿಗೆ ಹೋಗಿದ್ದಾರಿ ಸರಿ ಇಲ್ಲ, ಇನ್ನು ಚೂರು ಈ ಥರ ಬದಲಾಯಿಸ್ಕೊಳ್ಬೇಕಿತ್ತು ಅನ್ನುವ ಪಶ್ಚಾತ್ತಾಪ ಕಥೆಗಳಿಲ್ಲ. ಅಥವಾ ಹಿಂಗೆ ನೋಡ್ಬೋದಿತ್ತು ನಾವು, ಇನ್ನು ಚೂರು ಈ ಥರ ಸಮಾಜವನ್ನು ತಲುಪಬೇಕಿತ್ತು, ಹಂಗೆ ಅನಿಸ್ತಾ ಇದೆಯೇನ್ರಿ? ನನಗನ್ನಿಸಿದ್ದು, ಅಥವಾ ಪಶ್ಚಾತ್ತಾಪ ಅಲ್ಲದೇ ಇರ್ಬೋದು, ಅಲ್ಲಿಗೆ ಆ ಕಡೆ ಮನಸ್ಸು ಹೋಗ್ತಾ ಇದೆಯಾ ಆ ಥರ? ಅದೇ ಸರ್, ಅದು ವಿಘಟನೆ ಅದು ಇದು ಅಂತ ಮಾತಾಡಬೇಕು. ನಾನು ವಿಘಟನೆ ಹೇಳ್ತಿಲ್ಲ, ಯಾಕಂದ್ರೆ ಶಬ್ದ ಭಾಳ ಕಷ್ಟದ್ದು. ಪಶ್ಚಾತ್ತಾಪ ಹೌದಲ್ವ, ನನ್ನ ಚಳುವಳಿ ಕಟ್ಟಲಿಲ್ಲಲ್ಲ ಅಂತ ಏನಾದ್ರು? ಅದೇ ನನಗೆ ಮತ್ತೆ ಮೂಲ ಅಲ್ಲಿಗೆ ಹೋಯ್ತದೆ ಸರ್. ಏನಂತಂದರೆ ಈಗ ಭಾಳ ಪ್ರೆಸೆಂಟ್ ಆಗಿರೋ ಅಂಥದ್ದು ಏನಂದರೆ ಈ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಇದು ಬರ್ತದೆ. ಸೊ ಅದನ್ನು ಸರಿಯಾಗಿ ನಮ್ಮ ದಲಿತ ಚಳವಳಿ ಹ್ಯಾಂಡ್ಲ್ ಮಾಡಬೇಕಿತ್ತು ಪ್ರಾರಂಭದಲ್ಲಿ ಅಂತ. 30ರ ದಶಕದಲ್ಲಿ ಇವತ್ತು ಏನು ಛಿದ್ರ ಮತ್ತು ಜಾತಿ ಗುಂಪುಗಳಾದವು ಅಂತ ನಾವು ಅಂದ್ಕೊತೀವೋ, ಸೊ ಅದಕ್ಕೆ ಔಷಧಿ 20 ವರ್ಷಗಳ ಹಿಂದೆನೇ ಇತ್ತು. 80ರ ದಶಕದಲ್ಲಿ ಇತ್ತು. ಸೊ ಇದೆಲ್ಲ ಜಾತಿಗಳನ್ನ ಒಳಗೊಳ್ಳ ಅಂತ, ಯಾರಿಗೊಬ್ಬರಿಗೆ ಆ ಊಟ ಸರಿಯಾಗಿ ಸಿಗ್ತಿಲ್ಲ, ಒಂದು ಪ್ಲೇಟಲ್ಲಿ ಅನ್ಯಾಯ ಆಗಿದೆ ಅಂತಂದ್ರೆ ಅದು ಸಹಾನುಭೂತಿಯಿಂದ ನೋಡ ಅಂತ ಒಂದು ಚಿಕಿತ್ಸಕವಾಗಿ ಪರಿಹಾರ ಕಂಡ್ಕೊಳೋ ರೀತಿಯಲ್ಲಿ ಇದ್ದಿದ್ರೆ ಅಕಸ್ಮಾತ್ತು ಸೊ ಬತ್ತಿರಲಿಲ್ಲ ಅಂತ ಅಂದ್ಕೊತೀನಿ ಸರ್. ಅದೇನಾದರೂ ಕರೆಕ್ಷನ್, ಈ ಭ್ರಷ್ಟಾಚಾರ ಅದು ಇದು ಸಣ್ಣ ಪುಟ್ಟದ್ದೆಲ್ಲ ಇದೆಯಲ್ಲ, ಅದು ಸೆಕೆಂಡರಿ ಸರ್, ಅದು ಅಲ್ಲ. ಅದರ ಆಚೆಗೂ ನಾವು ತಾತ್ವಿಕವಾಗಿ ನಾವು ರೂಪುಗೊಳ್ಳಬಹುದಾದ ಬಗೆಯನ್ನು ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅನ್ಸುತ್ತೆ ಸರ್. ನಾನು ಅದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತದೆ ಅದು. ಸೊ ಅಲ್ಲಿ ನಾವು ಸರಿಯಾದ ನಿಲುವುಗಳು ತೊಗೊಂಡಿದ್ರೆ ಇವತ್ತಿನ ಕಾರಣ ಅವತ್ತಿತ್ತು. ಭಾಳ ಭವಿಷ್ಯದ ದಾರಿಗಳು ನಿಮ್ಮ ಮುಂದ್ಗಡೆ ಇದ್ದಾವೆ.
ಇನ್ನೂ ಆರಂಭದಲ್ಲೇ ನಂಗೆ ಸಿಕ್ಕಿದ್ದೀರಿ. ಈ ಕಾಲುದಾರಿಯ ಪಯಣದಲ್ಲಿ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ದೀವಿ. ಈ ಕಾಲುದಾರಿಯ ಪಯಣ ಒಂದು ಹೆದ್ದಾರಿಯ ಪಯಣ ಆಗಲಿ ಅಂತ ನನ್ನ ಆಸೆ ಇದೆ. ನಮ್ಮ ಗುನ್ನಾಪುರ್ ಮತ್ತು ಗುರುಪ್ರಸಾದ್ ಇನ್ನಷ್ಟು ದೊಡ್ಡ ಲೇಖಕರಾಗಬೇಕು, ಕಥೆಗಾರರಾಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಒಂದು ಸಣ್ಣ ಚರ್ಚೆ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ನಂಗೆ ತುಂಬ ಸಂತೋಷ ಆಗಿದೆ. ಕಿರಿಯ ತಲೆಮಾರಿನ ಜೊತೆಗೆ ಮಾತಾಡಿದ್ದೀನಿ ಅನ್ನುವ ತೃಪ್ತ ಭಾವದೊಂದಿಗೆ ನಾನು ನಿಮಗೆ ಅನಂತವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಮಗೂ ನಮ್ಮನ್ನು ನಾವು ಕಂಡುಕೊಳ್ಳೋದಕ್ಕೆ ಕ್ರಾಸ್ ಚೆಕ್ ಮಾಡ್ಕೊಳೋದಕ್ಕೆ ಈ ಥರದೊಂದು ಸಂದರ್ಶನಗಳು, ಮಾತುಕತೆಗಳು ಬೇಕು ಅಂತ ಅನಿಸ್ತದೆ ಸರ್. ಥ್ಯಾಂಕ್ ಯು. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಕಥನ ಅನ್ನುವಂಥದ್ದೇ ಒಂದು ಬಹುದೊಡ್ಡ ವಿಸ್ತಾರವಾದಂಥ ಭಾಗ. ಸಾವಿರಾರು ಜನ ಈ ಕಥನ ಪರಂಪರೆಯಲ್ಲಿ ತಮ್ಮ ಅಸ್ತಿತ್ವವನ್ನು, ವಿವೇಕವನ್ನು, ಚಿಂತನಾ ಕ್ರಮವನ್ನು, ಆಲೋಚನೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇಂಥ ಪರಂಪರೆಯಲ್ಲಿ ತೇಲಿ ಬರುತ್ತಿರುವ ಹೊಸ ಪ್ರತಿಭೆಗಳು ಇವತ್ತು ನಮ್ಮ ಕಣ್ಣೆದುರಿಗೆ ಕೂತ್ಕೊಂಡಿದ್ದಾರೆ. ಈಗಾಗಲೇ 2 ಕಥೆಗಳ ಸಂಕಲನವನ್ನು ಮಾಡಿದ್ಮೇಲೂ ನಾನು ಹೊಸಬರು ಅನ್ನಬಾರ್ದು ಅವರನ್ನು. ಈಗಾಗಲೇ ಸಾರಸ್ವತ ಲೋಕದಲ್ಲಿ ದಿಟ್ಟ ಹೆಜ್ಜೆಗಳನ್ನು ಇಡೋದಕ್ಕೆ ಸ್ಪಷ್ಟವಾದ ನಿಲುವಿನೊಂದಿಗೆ ಸಿದ್ಧವಾಗ್ತಿದ್ದಾರೆ. ಅವರಿಗಿರುವಂಥ ಸಿದ್ಧತೆಗಳು ಮತ್ತು ಮಾನಸಿಕ ಚಿಂತನಾ ಕ್ರಮಗಳು ಬಹಳ ಚೆನ್ನಾಗಿದೆ. ಇಂಥ 2 ಜನ ಕಥೆಗಾರರು ನಮ್ಮ ಎದುರುಗಡೆ ತಮ್ಮ ಭಾವನೆಗಳನ್ನು, ಆಲೋಚನಾ ಕ್ರಮಗಳನ್ನು ವಿಸ್ತರಿಸಿದ್ದಾರೆ. ಇದು ನಮ್ಮ ಪ್ರಜ್ಞಾ ಬುಕ್ ಗ್ಯಾಲರಿಯ ಒಂದು ವಿಶಿಷ್ಟ ಆಯಾಮ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ.